ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ SHP ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದೆ. ಇಲ್ಲಿ ನಾವು ತುಂಬಾ ಲಕ್ಕಿ ಪರ್ಸನ್ಸ್, ಇಲ್ಲಿರಂತ ನೀವು ತುಂಬಾ ಲಕ್ಕಿ ಪರ್ಸನ್ಸ್. ಯಾಕಂದ್ರೆ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಇರ್ಬೋದು ಸ್ನೇಹಿತರೆ, ಈ 4 ವಸ್ತುಗಳು ವೆರಿ ಇಂಪಾರ್ಟೆಂಟ್ ಇರ್ತದೆ. ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೋದು, ಕಂಪನಿ ಅಂಡ್ ದೆನ್ ಪ್ರಾಡಕ್ಟ್ ಇರ್ಬೋದು, ಅಂಡ್ ಪ್ಲಾನ್ ಇರ್ಬೋದು, ಎಜುಕೇಶನ್ ಸಿಸ್ಟಮ್ ಇರ್ಬೋದು. ಸೊ ಈ ಮೂರಲ್ಲೂ ಪರ್ಫೆಕ್ಟ್. ಮತ್ತೆ 4ನೇ ಎಜುಕೇಶನ್ ಸಿಸ್ಟಮ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ, ನೀವು ಬರ್ತಾ ಬರ್ತಾ ಮುಂದೆ ಗೊತ್ತಾಗ್ತದೆ. ಸೊ ತುಂಬಾ ಇದರಲ್ಲಿ ಹೊಸಬ್ರು ಇರ್ಬೋದು. ಒಂದ್ಸ್ ಅಗೇನ್ ನನ್ನ ಇಂಟ್ರೊಡಕ್ಷನ್ ನಿಮಗೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಹಳಬರಿಗೆ ನಾನು ಆಲ್ರೆಡಿ ಚಿರಪರಿಚಿತ ಇದೀನಿ. ಬೆಳಿಗ್ಗೆ 6 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹೊಸಬ್ರು ಯಾರಿದ್ದೀರಾ, ಒಂದ್ಸ್ ಅಗೇನ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಟುಡೇಸ್ ಈವ್ನಿಂಗ್ ಝೂಮ್ ಕ್ಲಾಸ್. ಮೈ ಸೆಲ್ಫ್ MN ಶರೀಫ್ ಫ್ರಮ್ ಕರ್ನಾಟಕ, ಬ್ಯಾಂಗ್ಳೂರ್. ಸೊ ನನ್ನ ಹೆಸರು MN ಶರೀಫ್ ಅಂತೇಳಿ. 6 ವರ್ಷದಿಂದ ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ತೀನಿ. 6 ಇಯರ್ ನಂದು ಕಂಪ್ಲೀಟ್ ಆಗಿ ಜರ್ನಿ 7ನೇ ವರ್ಷಕ್ಕೆ ನಾನು ಕಾಲಿಡ್ತೀನಿ. ನನಗೆ ತುಂಬಾ ಪ್ರೌಡ್ ಇದೆ SHPL ಬಗ್ಗೆ ಹೇಳೋದಕ್ಕೆ, SHPL ಬಗ್ಗೆ ಮಾತಾಡೋಕ್ಕೆ. ಸೊ ರಿಯಲಿ ಇವತ್ತು ಪ್ಲಾನ್ ಪ್ರೆಸೆಂಟೇಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಏನು SHPL ಪ್ಲಾನ್ ಇದೆ, ಅದಕ್ಕೆ SHPL ಯೂನಿಕ್ ಆಗಿದೆ. ತುಂಬಾ ಜನಗಳಿಗೆ ಅನುಮಾನ ಇದೆ, ಸರ್ SHPL ಪ್ಲಾನ್ ತುಂಬಾ ಅಲ್ಟಿಮೇಟ್ ಆಗಿದೆ, SHPL ಪ್ಲಾನ್ ತುಂಬಾ ಚೆನ್ನಾಗಿದೆ ಅಂತೆ, ಬಯೋಗೆಟನ್ನು ಕೊಡ್ತದೆ, ಏನು ಎತ್ತ ಅಂತ ತುಂಬಾ ಜನಗೊಂದು ಕ್ಯೂರಿಯಾಸಿಟಿ ಇದೆ. ಎಸ್ ಸರ್. ಸೊ ಹಾಗಾಗಿ ಅದನ್ನ ನಿಮ್ಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಹಾಗಾಗಿ ದಯವಿಟ್ಟು ಸರ್ ಮೊದಲೇ ನಿಮ್ಗೆ ಹೇಳಿದ್ರು, ಮುಜಫರ್ ಸರ್ ಅವರು ತುಂಬಾ ವಂಡರ್ಫುಲ್ ಆಗಿ ನನಗೆ ಇನ್ವಿಟೇಷನ್ ಮಾಡಿದ್ರು. ಸೊ ಒಂದ್ಸಲ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ನಿಮ್ಮ ಹತ್ರ ಒಂದು ಪೆನ್ನು ಅಥವಾ ಒಂದು ನೋಟ್ ಪ್ಯಾಡ್ ಇದ್ರೆ ಬರ್ಕೊಳ್ಳಿ. ಎನಿ ಡೌಟ್ ಇದ್ರು ಆಫ್ಟರ್ ಕಂಪ್ಲೀಟಿಂಗ್ ದಿ ಸೆಷನ್, ಸೊ ನಾನು ನಿಮಗೆ ಟೈಮ್ ಕೊಡ್ತೀನಿ. ನೀವು ಬೇಕಾದ್ರೆ ಕ್ವಶನ್ ನ ಕೇಳ್ಬೋದು ಇಲ್ಲೇ ಡೈರೆಕ್ಟ್ ಆಗಿ, ಅಥವಾ ನಿಮ್ಮ ಟೀಮ್ ಅಲ್ಲಿ ಬೇರೆ ಕಡೆಯಿಂದ ನೀವು ಬಂದಿರ, ನೀವು ಸಹ ಏನಿದ್ರು ಅನುಮಾನಗಳಿದ್ರೆ, ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಅದನ್ನ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಓಕೆ. ಯಾಕಂದ್ರೆ ಮಧ್ಯದಲ್ಲಿ ನಿಮ್ಗೆ ಅನ್ಮ್ಯೂಟ್ ಮಾಡುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ನೀವು ಅನ್ಮ್ಯೂಟ್ ಮಾಡಿದ್ರು ನಿಮಗೆ ನಾನು ಮಾತಾಡಿದ್ರೆ ನನಗೆ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಆಗಿ ನಾನೀಗ ಒಂದು ಸ್ಕ್ರೀನ್ ಶೇರಿಂಗ್ ಮುಖಾಂತರ SHPL ಪ್ಲಾನ್ ಪ್ರೆಸೆಂಟೇಷನ್ ನಿಮ್ ಮುಂದೆ ನಾನು ತೋರ್ಸಕ್ ಹೋಗ್ತೇನೆ. ನೀವೆಲ್ಲರೂ ರೆಡಿ ಇರ್ಬೋದು. ಇದ್ರ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸಲ ಎಸ್ ಅಂತ ನನಗೆ ಹೇಳಿ. ಓಕೆ, ಆರ್ ಯು ರೆಡಿ? ಅಥವಾ ವೈ ಅಂತ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ವೆರಿ ಗುಡ್, ಸೂಪರ್ ಸರ್, ಎಕ್ಸಾಕ್ಟ್ಲಿ, ಗೋವಿಂದ್ ಸರ್, ಸೂಪರ್, ಥ್ಯಾಂಕ್ ಯು ಸರ್. ರೆಹಮಾನ್ ಸರ್, ಮಗ್ದೂಮ್ ಸರ್, ರೂಸಲೆ ಸರ್, ಭಾನು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ಲ ರೆಡಿ ಆಗಿದ್ದೀರಾ? ಸೊ ನಾನು ರೆಡಿ ಆಗಿದ್ದೀನಿ ಈ ಒಂದು ಪ್ಲಾನ್ ತೋರಿಸೋದಕ್ಕೆ. ಓಕೆ, ಜಸ್ಟ್ ನಿಮಗೆ ಬ್ಯಾಕ್ ಗ್ರೌಂಡ್ಸ್ ಬಗ್ಗೆ ಏನು ಹೇಳ್ತಿಲ್ಲ, ಯಾಕಂದ್ರೆ ಆಲ್ರೆಡಿ SHPL ಮಾಡಿರೋರು ತುಂಬಾ ಜನ ಇದ್ದೀರಾ, ಮತ್ತೆ ಹೊಸಬರು ಇದ್ದೀರಾ. ಓಕೆ, ಫಸ್ಟ್ ಆಫ್ ಆಲ್ ಇವತ್ತು SHPL ಬಿಸ್ನೆಸ್ ಪ್ಲಾನ್ ಬಗ್ಗೆ ಹೇಳಕ್ ಹೋಗ್ತೇವೆ ಅಂತ ಹೇಳಿದ್ರೆ ನಮಗೆ ಎಸ್, ಒಂದು ಯೂನಿಕ್ ಬಿಸ್ನೆಸ್ ಪ್ಲಾನ್ ಆಗಿದೆ. ಅಥೆಂಟಿಕೇಟೆಡ್, ಅಪ್ಡೇಟೆಡ್, ರೀಡಿಫೈನ್ಡ್ ಬಿಸ್ನೆಸ್ ಪ್ಲಾನ್ ಅಂತಾನೆ ಹೇಳ್ಬೋದು. ಸೊ SHPL ಪ್ಲಾನ್ ಇವತ್ತು 100% ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ತಂದಿದೆ, ಏನೆಲ್ಲ ಇವತ್ತು ಸರ್ಕಾರ ಈ ರೀತಿನೇ ಪ್ಲಾನ್ ಇರಬೇಕು ಅಂತ ಏನೆಲ್ಲ ಕಂಡೀಷನ್ಸ್ ಇದೆ, ಅದ್ರ ಪ್ರಕಾರ SHPL ಪ್ಲಾನ್ ಡಿಸೈನ್ ಆಗಿದೆ. ಸೊ ಸ್ನೇಹಿತರೆ, ಹಾಗಾಗಿ ಇಲ್ಲಿ ನಿಮ್ಗೆ ಫಸ್ಟ್ ಸ್ಟೆಪ್ ಏನಿದೆ ಅಂದ್ರೆ, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಇದು ಅಬ್ಸಲ್ಯೂಟ್ಲಿ ಫ್ರೀ ಇದೆ. ನೋಡಿ, ಇಲ್ಲಿ SHPL ನೀವು ಅರ್ನಿಂಗ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಪ್ಲಾನ್ ಮುಖಾಂತರ ದುಡ್ಡು ನೀವು ಮಾಡ್ಬೇಕಂತ ಹೇಳಿದ್ರೆ, ನೀವು ಕಸ್ಟಮರ್ ಆಗಿದ್ರೆ ಆಗೋದಿಲ್ಲ. ಜಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಬಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಬಾದ್ಮೇಲೆ ನಿಮ್ಗೆ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ನಿಮ್ಗೆ ಯಾರು ಕರೆದಿರೋ ಅವ್ರು ಹೇಳಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಓಕೆ, ರಿಜಿಸ್ಟ್ರೇಷನ್ ಆಗುತ್ತೆ. ಆಫ್ಟರ್ ರಿಜಿಸ್ಟ್ರೇಷನ್ ಇದ್ರೆ ನಿಮ್ಮ ID ನೀವು ಆಕ್ಟಿವೇಶನ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ 7 ನಂಬರಿನ ಒಂದು ID ನಿಮ್ಮ ಹತ್ರ, ನಿಮ್ಮ ಒಂದು ಫೋನ್ ನಂಬರ್ಗೆ ಬರ್ತದೆ ಮೆಸೇಜ್ ಮುಖಾಂತರ, SH123456. ಓಕೆ, ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ರಿಜಿಸ್ಟ್ರೇಷನ್ ಯು ಹ್ಯಾವ್ ಟು ಪರ್ಚೇಸ್ 500 BV ಒಂದು ಬಿಸ್ನೆಸ್ ವ್ಯಾಲ್ಯೂನ ಪ್ರಾಡಕ್ಟ್, ಅಂದ್ರೆ 500 BVಯ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋ ಮುಖಾಂತರ ನಿಮ್ಮ ID ನೀವು ಆಕ್ಟಿವೇಶನ್ ಮಾಡ್ಕೋಬಹುದು. ಕ್ಲಿಯರ್ ಸರ್? 500 BV ಅಂದ್ರೆ 1250, 1300 ರೂಪಾಯಿದು ಎನಿ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟ್ ತಗೊಂಡ್ರೆ SHPL ನ ಒಂದು ಯೂನಿಕ್ನೆಸ್ ಏನಿದೆ ಅಂದ್ರೆ, ಯು ಆರ್ ಗೆಟಿಂಗ್ ಬೈ ಒನ್ ಗೆಟ್ ಒನ್ ಇದೆ. ಒಂದಕ್ಕೊಂದು ಪ್ರಾಡಕ್ಟ್ ಫ್ರೀ ಇದೆ. ಸೊ ಬೈ ಎನಿ SHPL ಪ್ರಾಡಕ್ಟ್ಸ್, ಯುವರ್ ಓನ್ ಚಾಯ್ಸ್, ನೋ ಫಿಕ್ಸ್ಡ್ ಪ್ಯಾಕೇಜಸ್. ಇಲ್ಲಿ ಯಾವುದು ಪ್ಯಾಕೇಜ್ ಇಲ್ಲ, ನೋ ಫಿಕ್ಸ್ಡ್ ಪ್ರಾಡಕ್ಟ್, ಅಂಡ್ ಚೇಂಜ್ ಯುವರ್ ಶಾಪ್, ಚೇಂಜ್ ಯುವರ್ ಬ್ರ್ಯಾಂಡ್. 500 BV ಇಂದ ನೀವು ಮಾಡಿದ್ರೆ ನಿಮ್ಮ ಒಂದು ಕಮಿಷನ್ ಸ್ಟಾರ್ಟ್ ಆಗ್ತದೆ. ಮತ್ತೆ KYC ನ ಕಂಪಲ್ಸರಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಒಂದು ಪಾನ್ ಕಾರ್ಡಿಗೆ ಒಂದೇ ID ಇರ್ತದೆ. ತುಂಬಾ ಜನ ಹೇಳ್ತಾರೆ, ಸರ್ ಒಂದು ಪಾನ್ ಕಾರ್ಡಿಗೆ 3 ID ಮಾಡ್ಕೊಂಬೋದ 4, ಆ ರೀತಿ ಇಲ್ಲ ಸರ್. ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟ್ರಿಕ್ಟ್ಲಿ ಅದಕ್ಕೆ ವಾರ್ನ್ ಮಾಡಿದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಏನೆಲ್ಲ ಗೈಡ್ಲೈನ್ಸ್ ಜಾರಿ ಮಾಡಿದೆ, ಒಂದು ಪಾನ್ ಕಾರ್ಡಿಗೆ ಒಂದೇ ID. ಓಕೆ, ನಿಮ್ದು ಇದೀಗ ರಿಜಿಸ್ಟ್ರೇಷನ್ ಆಯ್ತು, ನಿಮ್ಮ ID ಆಕ್ಟಿವೇಶನ್ ಆಯ್ತು. ಓಕೆ, ಅಂಡ್ ನೆಕ್ಸ್ಟ್ ಅದರಲ್ಲಿ 15 ರೀತಿ ಇನ್ಕಮ್ ನಿಮಗೆ ಇಲ್ಲಿ ಬರ್ತದೆ. ಎಷ್ಟು ರೀತಿ ಸರ್? 15 ಟೈಪ್ ಆಫ್ ಇನ್ಕಮ್ ನಿಮಗೆ ಇಲ್ಲಿ ಬರ್ತದೆ. 91 + 3% BV ಅಂದ್ರೆ ಟೋಟಲ್ 94%. ಯಾವ ರೀತಿ ಅಂದ್ರೆ 91%, 91% ಆಫ್ BV ಇನ್ 12 ಇನ್ಕಮ್ಸ್. 12 ಇನ್ಕಮ್ ಅಲ್ಲಿ 91% ಇನ್ಕಮ್ ನಿಮಗೆ ಕೊಡುತ್ತೆ. ರಿವಾರ್ಡ್ಸ್, ಅಡಿಷನಲ್
ಮತ್ತೆ 3% ರಿವಾರ್ಡ್ಸ್ ಗಳಿಗಿರ್ಬೋದು, ಕನ್ಸಿಸ್ಟೆನ್ಸಿ ಅಂತ CNC ಆಫರ್ ಬರುತ್ತೆ ಅದಕ್ಕಿರ್ಬೋದು, ವೆಲ್ಫೇರ್ ಫೆಸಿಲಿಟೀಸ್ ಇರ್ಬೋದು, ಮಂತ್ಲಿ ಪ್ರಮೋಷನ್ ಆಫರ್ಸ್ ಗಳಿರ್ಬೋದು, ಅದು 3% ಕಂಪ್ನಿ ಕೊಡ್ತಾರೆ. ಟೋಟಲ್ 91% ನಿಮಗೆ ಡಿಸ್ಟ್ರಿಬ್ಯೂಷನ್ ಪ್ಲಸ್ 3% BV ಅಲೋಕೇಶನ್ ಅಲ್ಲಿ ನಿಮಗೆ ಆಫರ್ ಗಳಿಗೆ, ಕನ್ಸಿಸ್ಟೆನ್ಸಿಗೆ, ಮತ್ತೆ ಫ್ಯಾಮಿಲಿ ಸೇವರ್ ಪ್ಯಾಕ್ ಅಂತ ಬರುತ್ತೆ ಅದಕ್ಕೆ ಇದಕ್ಕೆಲ್ಲ ಇದು ಕಂಪ್ನಿ ಅಲಾಟ್ ಮಾಡುತ್ತೆ. ಸೊ ಟೋಟಲ್ 91 ಪ್ಲಸ್ 3 94% ಕಂಪ್ನಿ ಕಡೆಯಿಂದ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ 1 by 1 15 ರೀತಿ ಇನ್ಕಮ್ ಅನ್ನು 1 by 1 ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನೋಡಿ, ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ಇದೆ. ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್, ಪರ್ಚೇಸ್ ಫೈನೆಸ್ಟ್ ಕ್ವಾಲಿಟಿ ಆಫ್ SHPL ಪ್ರಾಡಕ್ಟ್ಸ್ ಎವರಿ ಸಿಂಗಲ್ ಮಂತ್ ನೀವು ಒಂದು ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ನಿಮ್ಮ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು SHPL ನ 350 ಪ್ಲಸ್ ಪ್ರಾಡಕ್ಟ್ ಇದೆ, ಯಾವ್ದಾದ್ರು ಒಂದು ತಗೊಂಡ್ರೆ 100% ನಿಮಗೆ ಇಲ್ಲಿ ರಿಟೇಲ್ ಪ್ರಾಫಿಟ್ ಇರುತ್ತೆ. ಯಾಕಂದ್ರೆ ವೆನ್ ಯು ಬೈ ಪ್ರಾಡಕ್ಟ್ ಆಫ್ ಬೈ 1 get 1 ನಿಮಗೆ ಫ್ರೀ ಇರೋದ್ರಿಂದ 100% ನಿಮಗೆ ಇಲ್ಲಿ ರಿಟೇಲ್ ಪ್ರಾಫಿಟ್ ಇರುತ್ತೆ. ಸೊ ಲೈಫ್ ಟೈಮ್ ನಿಮಗೆ ಬೈ 1 get 1 SHPL ಇಂದ ಪ್ರಾಡಕ್ಟ್ ಸಿಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್, ರೀಸನೇಬಲ್ ಪ್ರೈಸ್, ಕ್ವಾಲಿಟಿ ಪ್ರಾಡಕ್ಟ್ಸ್, ಮತ್ತೆ ನಿಮಗೆ ರೀಫಂಡ್ ಪಾಲಿಸಿ ಜೊತೆಯಲ್ಲಿ ಕಂಪನಿ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ತಕ್ಷಣ ವಂಡರ್ಫುಲ್ ಆಗಿರ್ತದೆ. ಬಟ್ SHPL ಪ್ರಾಡಕ್ಟ್ ತುಂಬಾ ಬೆಸ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗೋದಕ್ಕೆ ಕಂಪನಿ ನಿಮಗೆ ಒಂದು ಚಾನ್ಸ್ ಕೊಡುತ್ತೆ. ಮೊದಲ ಇನ್ಕಮ್ ನಿಮ್ದು ರಿಟೇಲ್ ಪ್ರಾಫಿಟ್ ಇದೆ. ತುಂಬಾ ಕಂಪನೀಸ್ ಅಲ್ಲಿ ರಿಟೇಲ್ ಪ್ರಾಫಿಟ್ 10 to 20% ಇರುತ್ತೆ. ಇದರಿಂದ ಜನಗಳಿಗೆ ಸರ್ವೈವ್ ಮಾಡಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಓಕೆ, ಅಂಡ್ ದೆನ್ ಸ್ನೇಹಿತರೆ, ಫಸ್ಟ್ सर नोट तुम्हारा नोट हुआ सर ना सुना सर. ಓಕೆ, ರೈಟ್ 100% ನಿಮಗೆ ರಿಟೇಲ್ ಪ್ರಾಫಿಟ್ ಇದು ನಿಮಗೆ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ ಚಾರ್ಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹೇಳಿ. ನೆಕ್ಸ್ಟ್ ನಾನು ಇನ್ಕಮ್ ಹೋಗ್ತೀನಿ. ಸೊ ನೆಕ್ಸ್ಟ್ ಇನ್ಕಮ್ ಇದೆ ಸರ್, ಟೀಮ್ ಮ್ಯಾಚಿಂಗ್ ಬೋನಸ್. ಇಲ್ಲಿ ನಿಮಗೆ ಟೀಮ್ ಬೇಕಾಗ್ತದೆ. ಇದೇನ್ ಬೇಕಾಗುತ್ತೆ ಸರ್? ನಿಮಗೆ ಟೀಮ್ ಬೇಕಾಗುತ್ತೆ. ಇದು 2 leg ಜನರೇಷನ್ ಪ್ಲಾನ್, ಇದು 2 leg. ಸೊ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ 2 leg ಜನರೇಷನ್ ಪ್ಲಾನ್ ಅಲ್ಲಿ ಲೆಫ್ಟ್ ಒಂದು ಟೀಮ್ ಇದೆ, ರೈಟ್ ಒಂದು ಟೀಮ್ ಇದೆ. ಓಕೆ, ಈ ಲೆಫ್ಟ್ ಮತ್ತೆ ರೈಟ್ ಟೀಮ್ ಅಲ್ಲಿ ಎಷ್ಟು ಬಿಸ್ನೆಸ್ ವ್ಯಾಲ್ಯೂಮ್ ಬರುತ್ತೆ? ಫಾರ್ ಎಕ್ಸಾಂಪಲ್ ಎಷ್ಟಾದ್ರೂ ಬರ್ಲಿ, 1000 BV ಬರ್ಲಿ, 10,000 BV ಬರ್ಲಿ, 1,00,000 BV ಬರ್ಲಿ, ಎಷ್ಟು ಲೆಫ್ಟ್ ರೈಟ್ ಎಷ್ಟು ಬರುತ್ತೆ? ಒಂದ್ ಕಡೆ ಜಾಸ್ತಿ ಇರ್ಲಿ, ಒಂದ್ ಕಡೆ ಕಮ್ಮಿ ಇರ್ಲಿ, ನೋ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಒಂದ್ ಕಡೆ ಜಾಸ್ತಿ ಇದ್ರು ಕಮ್ಮಿ ಇದ್ರು, ಯಾವ್ದು ಕಮ್ಮಿ ಇರುತ್ತೆ ಅದಕ್ಕೆ ಮ್ಯಾಚ್ ಮಾಡಿ 10% ನಿಮಗೆ ಹಣ ಕಂಪ್ನಿ ಕೊಡುತ್ತೆ. ಅಂದ್ರೆ ನಿಮ್ಮ ಏನು ಎ ಅಸೋಸಿಯೇಷನ್ ಇದೆ, ಬಿ ಅಸೋಸಿಯೇಷನ್ ಇದೆ, ಅಲ್ಲಿಂದ 10% BV ಮ್ಯಾಚ್ ಮಾಡಿ ಕಂಪ್ನಿ ನಿಮ್ಗೆ ಕೊಡುತ್ತೆ ಎವ್ರಿ ವೀಕ್. ಇದು ವಾರದ ಇನ್ಕಮ್ ಸ್ನೇಹಿತರೆ. ಖುಷಿ ವಿಚಾರ ಅಲ್ವಾ? ಯಾಕಂದ್ರೆ ವಾರ ನಿಮ್ಗೆ ಇನ್ಕಮ್ ಬರ್ತಾ ಇದ್ರೆ ನೀವು ಮೋಟಿವೇಟ್ ಆಗ್ತೀರಾ. ಇಲ್ಲಿ ನಿಮ್ಗೆ ರಿಯಲ್ ದುಡ್ಡು ಮುಖಾಂತರ ನೀವು ಮೋಟಿವೇಟ್ ಆಗ್ತೀರಾ, ಹಾಗಲ್ಲ. ಹಾಗಾಗಿ ಇಲ್ಲಿ ವೀಕ್ಲಿ ನಿಮ್ಗೆ 10% BV. ಹಾಗಾಗಿ ವಾರದಲ್ಲಿ ನೀವು 1,25,000 ರೂಪಾಯಿನ ಇದರಿಂದ ನೀವು ಪಡಿಬಹುದು ಟೀಮ್ ಮ್ಯಾಚಿಂಗ್ ಬೋನಸ್ ಇಂದ. ಹಾಗಾದ್ರೆ ವಾರಕ್ಕೆ 1,25,000 ಅಂದ್ರೆ 4 ವಾರ ಇದೆ ತಿಂಗಳಲ್ಲಿ. 4 ವಾರದಲ್ಲಿ 5 ಲಕ್ಷ ರೂಪಾಯಿನ ನೀವು ತಗೊಬಹುದು ಪೂರ್ತಿಯಾಗಿ 5 lakh ಪರ್ ಮಂತ್ ಬರೀ ಟೀಮ್ ಬೋನಸ್ ಇಂದ. ತುಂಬಾ ಕಂಪ್ನೀಸ್ ಅಲ್ಲಿ ಸ್ನೇಹಿತರೆ ಈ 1.25 ಲಕ್ಷ ತಗೊಬೇಕು ವಾರ ಅಂದ್ರೆ 16,000 to 18,000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲೇಬೇಕು. ಆಮೇಲೆ ಅವ್ರಿಗೆ ಇದು ಕ್ಯಾಪಿಂಗ್ ಇರ್ತದೆ. ಬಟ್ SHPL ಏನಿಟ್ಟಿದ್ದಾರೆ ಸರ್ ಕಂಡೀಷನ್? 500 BV 1,250ರಿಂದ 1,300 ರೂಪಾಯಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಿರಾ, 1.25 ಲಕ್ಷ ವಾರಕ್ಕೆ ತಿಂಗಳಿಗೆ 5 ಲಕ್ಷ ರೂಪಾಯಿ ಅರ್ನ್ ಮಾಡುವಂತ ಕೆಪಾಸಿಟಿ ಕೊಡುತ್ತೆ ಕಂಪನಿ. ಸೊ ಇದು ನಿಮಗೆ ವಾರದಲ್ಲಿ 1 time 7, 14, 21 ತಿಂಗಳ ಕೊನೆಯಲ್ಲಿ ನಿಮ್ಗೆ ಆಟೋ ವಿಡ್ರಾಲ್ ಆಗುತ್ತೆ. ಸೊ ಇದು 2ನೇ ಇನ್ಕಮ್. ಇದು ಟೀಮ್ ಬೋನಸ್, ನಿಮ್ಮ ಟೀಮ್ ಇಂದ ಬರುವಂತ ಮ್ಯಾಚಿಂಗ್ 10%. ಸರ್ ನೆಕ್ಸ್ಟ್ ಟೀಮ್ ಬಿಲ್ಡಿಂಗ್ ಬೋನಸ್. ಏನ್ ಸರ್ ಇದು ಟೀಮ್ ಬಿಲ್ಡಿಂಗ್ ಬೋನಸ್? ಇದು ಸ್ಪಾನ್ಸರ್ ಇನ್ಕಮ್ ಅಂತಾನು ಹೇಳ್ಬೋದು. ನೀವು ಟೀಮ್ ಬಿಲ್ಡಿಂಗ್ ಬೋನಸ್ ಅಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ, ಸ್ಪಾನ್ಸರ್ ಇನ್ಕಮ್ ಅಂತ ಹೇಳ್ಬೋದು. ನೀವು ಎಕ್ಸ್ಟ್ರೀಮ್ ರೈಟ್, ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ ನೀವು ಸ್ಪಾನ್ಸರ್ ಮಾಡಬಹುದು. ಅಥವಾ ಸಿಂಗಲ್ ಲೈನ್ ಅಲ್ಲಿ ಇದ್ರೂ ಸಹ ನಿಮಗೆ ಇದು ಇನ್ಕಮ್ ಬರುತ್ತೆ. ಏನ್ ಸರ್ ಇದು ಸಿಂಗಲ್ ಲೈನ್ ಅಂತ ಹೇಳ್ತಿದ್ರಲ್ಲ? ಎಸ್ ಸರ್, 100% ನಾನು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಸಿಂಗಲ್ ಲೈನ್ ನಿಮಗೆ ನಾನು ಮಾತಾಡ್ತೀನಿ. ಇಲ್ಲಿ ABCDE ಅಂತ ಇದೆ, 5 ಜನ ಹೌದಲ್ವಾ? ಈ 5 ಜನ ನಿಮ್ಮ ಬಿ ಸೈಡ್ ಇದ್ದಾರೆ. 5 ಜನ ನಿಮ್ಮ ಬಿ ಸೈಡ್ ಇದ್ದಾರೆ. ಎ ಸೈಡು ಈ ತಿಂಗಳಲ್ಲಿ 0 ಇದೆ, ಬಿಸ್ನೆಸ್ ಏನು ಬಿಸ್ನೆಸ್ ಬಂದಿಲ್ಲ. ಎ ಸೈಡ್ ಅಲ್ಲಿ ಈ ತಿಂಗಳು 0 ಇದೆ. ಬಿ ಸೈಡ್ ಈ 5 ಜನ ಇದ್ದಾರೆ, ABCD. ಇಲ್ಲಿ ಏನ್ ನಿಮ್ಗೆ ನಾನು ತೋರಿಸ್ತಿದ್ದೀನಲ್ಲ, ಈ 5 ಜನ ಇಲ್ಲಿದ್ದಾರೆ. ಈ ಏನು ಇದ್ದಾರೆ, ಬಿನು ಇದೆ, ಸಿ ಇದೆ, ಡಿ ಇದೆ, ಇ ಇದೆ. ಇವರು ಟೀಮ್ ಬೋನಸ್ ಏನೋ ವ್ಯಕ್ತಿ 25,000 ತಗೊಂಡು. ಸೊ ನಿಮಗೆ ಎಷ್ಟು ಬರುತ್ತೆ ಸರ್? 2,500. ಬಿ ಅನ್ನೋ ವ್ಯಕ್ತಿ
50,000 ತಗೊಂಡ್ರು, ಇಲ್ಲಿಂದ ಎಷ್ಟು ಬರುತ್ತೆ ಸರ್? 5,000. ಸಿ ಅನ್ನೋ ವ್ಯಕ್ತಿ 1 ಲಕ್ಷ ಟೀಮ್ ಬೋನಸ್ ತಗೊಂಡ್ರು, ಇಲ್ಲಿಂದ ಎಷ್ಟು ಬರುತ್ತೆ ಸರ್? 10,000. ಡಿ ಅನ್ನೋ ವ್ಯಕ್ತಿ 2.5 ಲಕ್ಷ ತಗೊಂಡ್ರು, ಇಲ್ಲಿಂದ 10% ಎಷ್ಟು ಬರುತ್ತೆ ಸರ್? 25,000. ಇ ಅನ್ನೋ ವ್ಯಕ್ತಿ 5 ಲಕ್ಷ ತಗೊಂಡ್ರು, ಇಲ್ಲಿಂದ 10% 50,000. ಅಂದ್ರೆ ಇದು ಸಿಂಗಲ್ ಲೈನ್ ನಿಮ್ಗೆ ಇನ್ಕಮ್ ಬರುತ್ತೆ. ನೀವು ಸ್ಪಾನ್ಸರ್ ಎಷ್ಟು ಜನಕ್ಕೆ ಮಾಡಿರ್ತೀರಾ ಆ ಸ್ಪಾನ್ಸರ್ 10%. ಕ್ಲಿಯರ್ ಸರ್? ಅರ್ನ್ 10% ಆಫ್ ಟೀಮ್ ಮ್ಯಾಚಿಂಗ್ ಬೋನಸ್ ಆನ್ ಯುವರ್ ಡೈರೆಕ್ಟ್ ರೆಫರೆನ್ಸ್. ನಿಮಗೆ ಟೀಮ್ ಬೋನಸ್ ಬಂತು, ಅದ್ರ ಜೊತೆಲಿ ಟೀಮ್ ಬಿಲ್ಡಿಂಗ್ ಬೋನಸ್ ಬಂತು. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರೋದು ಎಷ್ಟು ಜನಕ್ಕೆ ಬೇಕಾದ್ರೂ ನೀವು ಸ್ಪಾನ್ಸರ್ ಮಾಡಬಹುದು. ಅನ್ಲಿಮಿಟೆಡ್ ಡೆಪ್ತ್ ಅಲ್ಲಿ, ಎಕ್ಸ್ಟ್ರೀಮ್ ರೈಟ್ ಅಥವಾ ಎಕ್ಸ್ಟ್ರೀಮ್ ಲೆಫ್ಟ್. ಇದು ಕ್ಲಿಯರ್. ಅಂಡ್ ದೆನ್ ಟೀಮ್ ಕನ್ಸಲ್ಟೆನ್ಸಿ ಬೋನಸ್. ಈ ಇನ್ಕಮ್ ನೀವು ತಗೊಬೇಕಾದ್ರೆ ಕಂಪನಿ ಒಂದು ಕಂಡೀಷನ್ ಇಟ್ಟಿದೆ. ಏನ್ ಕಂಡೀಷನ್ ಅಂದ್ರೆ, ಯಾವಾಗ 25,000 BV ನಿಮ್ದು ಲೆಫ್ಟ್ ಬರುತ್ತೆ, ಯಾವಾಗ 25,000 BV ರೈಟ್ ಬರುತ್ತೆ, ಆವಾಗ ಒಂದು ಟೀಮ್ ಕನ್ಸಲ್ಟೆನ್ಸಿ ಬೋನಸ್ ಅಥವಾ ಒಂದು ಯೂನಿಟ್ ಅಂತ ಕಂಪನಿ ಲೆಕ್ಕ. 25,000 ಯಾವಾಗ ಮ್ಯಾಚ್ ಆಗುತ್ತೆ, ಇದಕ್ಕೆ 1 ಯೂನಿಟ್ ಅಂತ ಲೆಕ್ಕ ಆಗುತ್ತೆ. ಈ ರೀತಿ ನೀವು 25 ಲಕ್ಷ BV ಮ್ಯಾಚ್ ಮಾಡಿದಾಗ 100 ಯೂನಿಟ್ ಆಗುತ್ತೆ. 25 ಲಕ್ಷ BV ಮ್ಯಾಚ್ ಮಾಡಿದಾಗ 100 ಯೂನಿಟ್ ಆಗುತ್ತೆ. 1 ಯೂನಿಟ್ಗೆ ಕಮ್ಮಿ ಅಂದ್ರು 1,000 ರೂಪಾಯಿ ಅಂದ್ರು 1 ಲಕ್ಷ ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ಸ್ನೇಹಿತರೆ ಆ ಟೀಮ್ ಬೋನಸ್ಸು ಬಂತು, ಟೀಮ್ ಬಿಲ್ಡಿಂಗ್ ಬೋನಸ್ಸು ಬಂತು. ಅದರ ಜೊತೆಯಲ್ಲಿ ನಿಮಗೆ ಇಲ್ಲಿ ಟೀಮ್ ಕನ್ಸಲ್ಟೆನ್ಸಿ ಬೋನಸ್ 25,000 BV ಮ್ಯಾಚ್ ಮಾಡೋದಕ್ಕೆ ಕಂಪ್ನಿ ಇದು ನಿಮ್ಗೆ ಕೊಡ್ತದೆ. ಎಷ್ಟು ತಗೊಬಹುದು? 100 ಯೂನಿಟ್ ತನಕ ನೀವು ಮ್ಯಾಚ್ ಮಾಡಿ ತಗೊಬಹುದು. ಅಂದ್ರೆ 25 ಲಕ್ಷ BV ಮ್ಯಾಚ್ ಆದ್ರೂ ನಿಮ್ಗೆ ಈ ಇನ್ಕಮ್ ಬರ್ತಾ ಇರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಇಷ್ಟೊತ್ತು ನಾನು ನಿಮ್ಗೆ ಏನ್ ಹೇಳಿದೆ ಸ್ನೇಹಿತರೆ, ಇಲ್ಲಿ ತನಕ 500 BV ನೀವು ಮಾಡಿದಿರಾ, ಓಕೆ, ನೋ ಪ್ರಾಬ್ಲಮ್. ಈ ಎಲ್ಲ ಇನ್ಕಮ್ ನಿಮಗೆ ಬರ್ತಾ ಇರುತ್ತೆ. ಇನ್ನು ಮುಂದೆ ಸ್ನೇಹಿತರೆ ನಿಮಗೆ ಇಲ್ಲಿ ಲೀಡರ್ಶಿಪ್ ಬೋನಸ್ ಬರುತ್ತೆ. ಏನ್ ಬರುತ್ತೆ ಸರ್? ಲೀಡರ್ಶಿಪ್ ಬೋನಸ್. ಈ ಲೀಡರ್ಶಿಪ್ ಬೋನಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ರ್ಯಾಂಕ್ಸ್ ಇದೆ. ಏನ್ ರ್ಯಾಂಕ್ಸ್ ಇದೆ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಮಂತ್ಲಿ ಯಾವಾಗ ನೀವು 15,000 ಮ್ಯಾಚಿಂಗ್ ಬರುತ್ತೆ, ಲೆಫ್ಟ್ 15,000, ರೈಟ್ 15,000, ನಿಮಗೆ ಕಂಪ್ನಿ ಹೇಳುತ್ತೆ ಡೈಮಂಡ್. ಏನ್ ಹೇಳುತ್ತೆ ಸರ್? ಡೈಮಂಡ್. ಸೊ ಇಲ್ಲಿ ಬಂದಾಗ 300 BV ನೀವು ಸೆಲ್ಫ್ ಮಾಡ್ಬೇಕು. ಇಲ್ಲಿ ತನಕ ಏನ್ ನಾನು ಮೊದಲೇ ಹೇಳಿದೆ, 3 ಇನ್ಕಮ್ ನಿಮಗೆ: ಟೀಮ್ ಮ್ಯಾಚಿಂಗ್ ಬೋನಸ್, ಟೀಮ್ ಬಿಲ್ಡಿಂಗ್ ಬೋನಸ್, ಟೀಮ್ ಕನ್ಸಲ್ಟೆನ್ಸಿ ಬೋನಸ್. ಇದು 3 ತಗೊಳ್ಳೋದಕ್ಕೆ 500 BV ಆಕ್ಟಿವೇಶನ್ ಮಾಡಿದ್ರೆ ಸಾಕು, ಆ ಇನ್ಕಮ್ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಬಂದಾಗ ನೀವು ಲೀಡರ್ಶಿಪ್ ಬೋನಸ್ ಅಂದಾಗ ನಿಮ್ಗೆ ಇಲ್ಲಿ 300 BV ಸೆಲ್ಫ್ ಅಲ್ಲಿ ಮಾಡಬೇಕಾಗುತ್ತೆ. ಯಾವಾಗ? 15,000 ಗ್ರೂಪ್ ಇಂದ BV ಮ್ಯಾಚ್ ಆದಾಗ ನಿಮ್ ಲೆವೆಲ್ ಏನಾಗುತ್ತೆ? ಡೈಮಂಡ್ ಅಂತ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಕಂಪನಿ ಏನ್ ಕೊಡುತ್ತೆ ಸರ್? 5% ಟೀಮ್ ಮೆಂಟರಿಂಗ್ ಬೋನಸ್ ಅಂತೇಳಿ ಕಂಪನಿ ಟರ್ನ್ ಓವರ್ ಇಂದ 5% ಹಣ ನಿಮಗೆ ಇಲ್ಲಿ ಕೊಡುತ್ತೆ. ಡೈಮಂಡ್ ಯಾರೆಲ್ಲ ಅಚೀವ್ ಮಾಡಿದ್ದಾರೆ ಅವ್ರಿಗೆ ಆ ಮಂತ್ ಅಲ್ಲಿ. ಕ್ಲಿಯರ್? ಸೊ ನೆಕ್ಸ್ಟ್ ಲೆವೆಲ್ ಇದೆ ಸರ್, ಇಲ್ಲಿ ಅಚೀವ್ 30,000 BV ಮ್ಯಾಚ್ ಮಾಡಿದ್ರೆ, 30,000 BV ನೀವು ಮ್ಯಾಚ್ ಮಾಡಿದ್ರೆ ನಿಮ್ಗೆ ಹೇಳ್ತಾರೆ ಎಕ್ಸಿಕ್ಯೂಟಿವ್ ಡೈಮಂಡ್. ಎಕ್ಸಿಕ್ಯೂಟಿವ್ ಡೈಮಂಡ್ ಗೆ ರ್ಯಾಂಕ್ ಏನು ಬರುತ್ತೆ ನಿಮ್ಗೆ? 30,000 BV ಮ್ಯಾಚ್ ಮಾಡಿದಾಗ ನಿಮ್ಗೆ ರ್ಯಾಂಕ್ ಬರುತ್ತೆ. ಸೆಲ್ಫ್ ಅಲ್ಲಿ 500 BV ಮಾಡಬೇಕು. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ಬೋನಸ್ ಆಡ್ ಆಗುತ್ತೆ. ಇಲ್ಲಿ ನಿಮಗೆ ಟೀಮ್ ಮೆಂಟರಿಂಗ್ ಬೋನಸ್ ಜೊತೆಯಲ್ಲಿ ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ನಿಮ್ಗೆ ಇಲ್ಲಿ ಕೊಡ್ತಾರೆ ಕಂಪನಿಯಿಂದ, ಮತ್ತೆ 3% ಎಕ್ಸ್ಟ್ರಾ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಡೈಮಂಡ್ ಆದಾಗ ನಿಮಗೆ ಸರ್ ಇಲ್ಲಿ ಮಿನಿಮಮ್ ನಿಮಗೆ 3,000 to 3,000 ರೂಪಾಯಿ ಇನ್ಕಮ್ ಬರುತ್ತೆ. ಎಸ್ ಎಕ್ಸಿಕ್ಯೂಟ್ ಆಗಿದ್ರಾ, ಸೊ ಈ ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ನಿಮಗೆ ಕಮ್ಮಿ ಅಂದ್ರು ಇಲ್ಲಿ 7,500 ಪ್ಲಸ್ ಇನ್ಕಮ್ ನಿಮಗೆ ಬರ್ತದೆ ಟೋಟಲ್. ಈಗ ನೆಕ್ಸ್ಟ್ 50,000 BV ಮ್ಯಾಚಿಂಗ್ ಆಗಿದೆ. ಈಗ ಫ್ರೆಶ್ BV 50,000 ಬಂದ್ರೆ ನಿಮ್ಗೆ ಹೇಳ್ತಾರೆ ರಾಯಲ್ ಡೈಮಂಡ್. ರಾಯಲ್ ಡೈಮಂಡ್ ಗೆ 600 BV ಸೆಲ್ಫ್ ಅಲ್ಲಿ ಮಾಡಬೇಕು ಸರ್. ನಿಮಗೆ ಇಲ್ಲಿ ಏನ್ ಕೊಡ್ತಾರೆ? ಇಲ್ಲಿ ನಿಮಗೆ ಟೀಮ್ ಮೆಂಟರಿಂಗ್ ಬೋನಸ್ ಕೊಡ್ತಾರೆ, ಬಿಸ್ನೆಸ್ ಡೆವಲಪ್ಮೆಂಟ್ ಕೊಡ್ತಾರೆ, ಚೈಲ್ಡ್ ಎಜುಕೇಶನ್ ಫಂಡ್ ನಿಮಗೆ ಇಲ್ಲಿ 3% ಎಕ್ಸ್ಟ್ರಾ ಆಡ್ ಮಾಡ್ತಾರೆ ಈ ಒಂದು ಜಾಗದಲ್ಲಿ ರಾಯಲ್ ಡೈಮಂಡ್. ಎಸ್ ಸರ್. ಸೊ ಇಲ್ಲಿ ನಿಮಗೆ ಕಮ್ಮಿ ಅಂದ್ರೆ 12,500 ಪ್ಲಸ್ ಇನ್ಕಮ್ ನಿಮಗೆ ಈ ಜಾಗದಲ್ಲಿ ಬರ್ತದೆ. ನೆಕ್ಸ್ಟ್ ಲೆವೆಲ್ ಇರುವಂತದ್ದು ಸರ್ 75,000 ನಿಮ್ಮ ಗ್ರೂಪ್ ಇಂದ BV ಮ್ಯಾಚ್ ಆಯ್ತು. ಸೊ ನಿಮ್ಗೆ ಕ್ರೌನ್ ಡೈಮಂಡ್ ಅಂತ ಹೇಳ್ತಾರೆ. ಸೊ 700 BV ಇಲ್ಲಿ ಸೆಲ್ಫ್ ಮಾಡ್ಬೇಕಾಗುತ್ತೆ. ಆವಾಗ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಫ್ಯಾಮಿಲಿ ಟ್ರಾವೆಲ್ ಬೋನಸ್ ಕಂಪ್ನಿ 3% ನಿಮ್ಗೆ ಇಲ್ಲಿ ಕೊಡುತ್ತೆ. ಟೋಟಲ್ 11% ಲೆವೆಲ್ಗೆ ನೀವು ಹೋಗಿರ್ತೀರ. ಕ್ಲಿಯರ್? ಅಂಡ್ ದೆನ್ 9ನೇ ಇನ್ಕಮ್ ಸರ್ ನಿಮ್ಗೆ ಇಲ್ಲಿ ನಿಮಗೆ ಅಚೀವ್ ಮಂತ್ಲಿ BV ಮ್ಯಾಚಿಂಗ್ ಅಲ್ಲಿ ಯಾವಾಗ ನೀವು 1.5 ಲಕ್ಷ BV ನಿಮ್ದು ಫ್ರೆಶ್ BV ಮ್ಯಾಚ್ ಆಗುತ್ತೆ, ನಿಮಗೆ ಹೇಳ್ತಾರೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್. 800 BV ಸೆಲ್ಫ್ ಮಾಡ್ಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಲಕ್ಸುರಿ ಕಾರ್ ಬೋನಸ್ ಮತ್ತೆ 3% ಕೊಡುತ್ತೆ. ನೀವು 14% ಲೆವೆಲ್ಗೆ ನೀವು ಹೋಗಿರ್ತೀರಾ. ಟರ್ನ್ ಓವರ್ 14% ಹಣವನ್ನು ನೀವು ಪಡ್ಕೊಳ್ತಾ ಇರ್ತೀರಾ.
ಸೊ ಇಲ್ಲಿ ನಿಮಗೆ 70 ಸಾವಿರ ಬಿ ಮ್ಯಾಚ್ ಆದಾಗ ನಿಮಗೆ 18,000 ಪ್ಲಸ್ ಬರುತ್ತೆ ಸರ್. 1.5 ಲಕ್ಷ ಬಿ ಮ್ಯಾಚ್ ಆದಾಗ ಕಮ್ಮಿ ಅಂದ್ರೆ 40,000 ನಿಮಗೆ ಇನ್ಕಮ್ ಬರುತ್ತೆ ಸರ್. ಇಲ್ಲಿ ಕ್ರೌನ್ ಅಂಬಾಸಿಡರ್ ಅಂತ ಒಂದು ಲೆವೆಲ್ ಇದೆ, 2.5 ಲಕ್ಷ ಬಿ ಮ್ಯಾಚ್ ಆದಾಗ ಸ್ನೇಹಿತರೆ ನಿಮ್ಮ ಲೆವೆಲ್ ಕ್ರೌನ್ ಅಂಬಾಸಿಡರ್ ಅಂತ ಹೋಗ್ತೀರಾ. ರಿಯಲಿ ಒಂದು ರೈಟ್ ನೀವು ಒಂದು ಜಾಗದಲ್ಲಿ ಹೋಗ್ತೀರಾ. ಕ್ರೌನ್ ಅಂಬಾಸಿಡರ್ ಈ ಒಂದು 1000 BV ಸೆಲ್ಫ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ಕ್ರೌನ್ ಅಂಬಾಸಿಡರ್ ಆದಾಗ ಹೌಸ್ ಫಂಡ್ ನಿಮಗೆ ಡ್ರೀಮ್ ಹೌಸ್ ಬೋನಸ್ ನಿಮಗೆ ಎಕ್ಸ್ಟ್ರಾ ಕಂಪ್ನಿ ಕೊಡುತ್ತೆ. ನೀವು 17% ಇಲ್ಲಿ ಕಂಪ್ನಿಯ ಟರ್ನ್ ಓವರ್ ಹಣವನ್ನು ಪಡ್ಕೊಳ್ತಾ ಇರ್ತೀರ. ಅಂದ್ರೆ ಕ್ರೌನ್ ಅಂಬಾಸಿಡರ್ ಆದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಕ್ರೌನ್ ಅಂಬಾಸಿಡರ್ ನೀವು ಆದಾಗ ಸ್ನೇಹಿತರೆ ನಿಮಗೆ ಇಲ್ಲಿ 17% ಲೆವೆಲ್ ನೀವು ರೀಚ್ ಮಾಡಿರ್ತೀರಾ. ನಿಮಗೆ ಇಲ್ಲಿ ಡ್ರೀಮ್ ಹೌಸ್ ಬೋನಸ್ ಎಕ್ಸ್ಟ್ರಾ ಬರ್ತಾ ಇರ್ತದೆ. ಓಕೆ, ಸೊ ನೀವು ನೋಡಬಹುದು ಇಲ್ಲಿ ಈ ಜಾಗದಲ್ಲಿ ನೀವು 2.5 ಲಕ್ಷ ಬಿ ಮ್ಯಾಚ್ ಮಾಡಿದೀರಾ ನಿಮ್ಮ ಟೀಮ್ ಇಂದ. ಎ ಸೈಡ್ ಮತ್ತೆ ಬಿ ಸೈಡ್ ಇಂದ 65,000 ಹತ್ತತ್ರ ನಿಮಗೆ 60ರಿಂದ 65,000 ರೂಪಾಯಿ ನಿಮಗೆ ಹಣ. ಒನ್ ಟೈಮ್ ನೀವು ಕ್ರೌನ್ ಅಂಬಾಸಿಡರ್ ನೀವು ಲೆವೆಲ್ ರೀಚ್ ಮಾಡಿದ್ರಿ. ಕ್ಲಿಯರ್ ಸರ್, ಇದು ನೀವು ನೆನಪಿಟ್ಕೊಳ್ರಿ. ಒನ್ ಟೈಮ್ ಲೈಫ್ ಅಲ್ಲಿ SHP ಅಲ್ಲಿ ಕ್ರೌನ್ ಅಂಬಾಸಿಡರ್ ಲೆವೆಲ್ ನೀವು ರೀಚ್ ಮಾಡಿದಿರಾ. ಓಕೆ, ನೆಕ್ಸ್ಟ್ ಸರ್ ನಿಮಗೆ ಇಲ್ಲಿ ಲೀಡರ್ಶಿಪ್ ಬೋನಸ್ ಅಲ್ಲಿ ಯಾವ ರೀತಿ ಕಂಪ್ನಿ ಕೊಡುತ್ತೆ ಅಂತ ಹೇಳಿದ್ರಲ್ಲ ನೋಡಿ. ಈ ರೀತಿ ನಿಮಗೆ ಕಂಪ್ನಿ ಸೆಲ್ಫ್ ಮಾಡಿದಾಗ ನಿಮ್ಮ ಇಲ್ಲಿ ಫಸ್ಟ್ ನಿಮಗೆ ಡೈಮಂಡ್ ಆದಾಗ 5%, ಎಕ್ಸಿಕ್ಯೂಟಿವ್ ಡೈಮಂಡ್ಗೆ ನಿಮ್ಗೆ 2% ಎಕ್ಸ್ಟ್ರಾ ಆಗುತ್ತೆ, ರಾಯಲ್ ಡೈಮಂಡ್ಗೆ ಮತ್ತೆ ಆಡ್ ಆಗ್ತಾ ಹೋಗುತ್ತೆ. ಈ ರೀತಿ ನಿಮ್ಮ ಒಂದು ರ್ಯಾಂಕ್ ಅಚೀವ್ಮೆಂಟ್ಗೆ ಕಂಪನಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಸೊ ಡೈಮಂಡ್ ಆದಾಗ 300 BV ನೀವು ಸೆಲ್ಫ್ ಮಾಡ್ಕೊಬೇಕು ನೀವು. ಅದೇ ರೀತಿ ಸರ್ 500 BV ನೀವು ಆಮೇಲೆ ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ಮಾಡ್ಕೊಬೇಕು. ಅಂಡ್ ರಾಯಲ್ ಡೈಮಂಡ್ ಆದಾಗ 600, ಕ್ರೌನ್ ಡೈಮಂಡ್ ಆದಾಗ 700, ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ನೀವು 800, ಕ್ರೌನ್ ಅಂಬಾಸಿಡರ್ ಆದಾಗ ನಿಮಗೆ ಇಲ್ಲಿ 1000. ಅಂದ್ರೆ ಇಲ್ಲಿ 15,000 BV ಮ್ಯಾಚ್ ಆದಾಗ ಕ್ರೌನ್ ಡೈಮಂಡ್ ಅಚೀವರಿಗೆ 5% ಹಣ ಕೊಡ್ತಾರೆ. ಈ ಸ್ನೇಹಿತರೆ ಎಕ್ಸಿಕ್ಯೂಟಿವ್ ಡೈಮಂಡ್ ಗೆ ನಿಮ್ಗೆ ಅದಕ್ಕೆ ಮತ್ತೆ 3% ಎಕ್ಸ್ಟ್ರಾ ಆಡ್ ಆಗ್ತದೆ. ಅದೇ ರೀತಿ ಮತ್ತೆ 3% ಮತ್ತೆ ಎಕ್ಸ್ಟ್ರಾ ಆಡ್ ಆಗ್ತದೆ. ಈ ರೀತಿ ಆಡ್ ಆಗಿ ಟೋಟಲ್ ಕ್ರೌನ್ ಅಂಬಾಸಿಡರ್ ಲೆವೆಲ್ ತನಕ 17% ನೀವು ಇಲ್ಲಿ ಕ್ವಾಲಿಫೈ ಆಗ್ತೀರಾ. ಸೊ ನಿಮ್ಗೆ ಅರ್ಥ ಆಗ್ತಾ ಇರಬಹುದು. ಇದು ನಿಮಗೆ ಡೈಮಂಡ್ ಲೆವೆಲ್ ಇಂದ ಕ್ರೌನ್ ಅಂಬಾಸಿಡರ್ ತನಕ 1 ಮಂತ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಬೇಕು. ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಕ್ರೌನ್ ಅಂಬಾಸಿಡರ್ ಲೆವೆಲ್. ನಿಮ್ಮ ಕ್ರೌನ್ ಅಂಬಾಸಿಡರ್ ಲೆವೆಲ್ ಕಂಪ್ಲೀಟ್ ಆದ್ಮೇಲೆ ಸರ್ ನಿಮಗೆ ಒಂದು ರಾಯಲ್ಟಿ ಕ್ಲಬ್ ಬೋನಸ್ಗೆ ನೀವು ಅಚೀವ್ ಆಗ್ತೀರಾ. ರಾಯಲ್ಟಿ ಕ್ಲಬ್ ಬೋನಸ್ ಏನಂದ್ರೆ ನೀವು ಕ್ರೌನ್ ಅಂಬಾಸಿಡರ್ ಆಗಿದ್ದೀರಾ. ನಿಮ್ಮ 3 ಲೆವೆಲ್ ಅಲ್ಲಿ ಯಾರು ಆಕ್ಟಿವ್ ಕ್ರೌನ್ ಅಂಬಾಸಿಡರ್ಸ್ ಇದ್ದಾರೆ ಎಲ್ಲಾದ್ರೂ ಇರ್ಲಿ, ಅವರು ಆಕ್ಟಿವ್ ಅವರ ಒಂದೊಂದು ಪಾಯಿಂಟ್ ನಿಮಗೆ ಬರ್ತದೆ. ಇದೊಂದು ದೊಡ್ಡ ಮೊತ್ತದ ಹಣ. ಇಲ್ಲಿ ಒಂದೊಂದು ಪಾಯಿಂಟ್ 8,000ರಿಂದ 8,500 ಆಕ್ಟಿವ್ ಕ್ರೌನ್ ಅಂಬಾಸಿಡರ್ಸ್ ಇಂದ ಬರ್ತದೆ. ನಿಮ್ಮ ಕೆಳಗಡೆ ನೀವು ಕ್ರೌನ್ ಅಂಬಾಸಿಡರ್ ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಕೆಳಗಡೆ ಯಾರು ಕ್ರೌನ್ ಅಂಬಾಸಿಡರ್ ಆಕ್ಟಿವ್ ಆಗಿದ್ದಾರೆ ಅಲ್ಲಿ 3 ಲೆವೆಲ್ ಇಂದ ಒಂದೊಂದು ಪಾಯಿಂಟ್ ಅಂತ ಶೇರ್ ಮಾಡಿ ನಿಮಗೆ ಹಣ ಬರುತ್ತೆ. ಒಂದೊಂದು ಪಾಯಿಂಟ್ಗೆ ಕಮ್ಮಿ ಅಂದ್ರೂ 8,000 9,000 ತನಕ ಹಣ ಬರ್ತದೆ. ಇದು ರಾಯಲ್ಟಿ ಕ್ಲಬ್ ಬೋನಸ್ 11ನೇದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದ್ರಲ್ಲಿ ನಿಮಗೆ ಇಲ್ಲಿ ಈಗ ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್. ಇದು ಯಾವಾಗ ಅಂದ್ರೆ ಸರ್ 12ನೇ ಇನ್ಕಮ್. ಇದು ಯಾವಾಗ 25 ಲಕ್ಷ BV ಮ್ಯಾಚ್ ಮಾಡ್ತೀರಾ ಅವಾಗ 2% ಮತ್ತೆ ಕಂಪ್ನಿ ಸೈಡ್ ಇಂದ ನಿಮ್ಗೆ ಎಕ್ಸ್ಟ್ರಾ ಹಣ ತೆಗೆದಿಟ್ಟು ಹಂಚ್ತಾರೆ. ಇದು ಒಂದೊಂದು ಪಾಯಿಂಟ್ಗೆ 1.25 ಲಕ್ಷ 2 ಲಕ್ಷ ತನಕನೂ ಬರ್ತದೆ, 1.5 ಲಕ್ಷ ತನಕನೂ ಸಿಗ್ತದೆ. ಕಂಪ್ನಿಯ ಟರ್ನ್ ಓವರ್ ಇಂದ ಕೊಡುವಂತ ಹಣ ಯಾವಾಗ 25 ಲಕ್ಷ BV ನೀವು ಮ್ಯಾಚ್ ಮಾಡ್ತೀರಾ ಅವಾಗ ಬರುವಂತ ಹಣ ಇದು. ಓಕೆ, ಸೊ ಇದಾದ್ಮೇಲೆ 12ನೇ ಇನ್ಕಮ್ ಸರ್ ನಿಮಗೆ ಸೀನಿಯರ್ ರ್ಯಾಂಕ್ಸ್ ಬರ್ತದೆ. ಇಷ್ಟೊತ್ತು ಹೇಳಿದ್ರೆ ನಿಮಗೆ ಕ್ರೌನ್ ಅಂಬಾಸಿಡರ್ ಒಂದು ಲೆವೆಲ್ ನೀವು ರೀಚ್ ಮಾಡಿದ್ರ. ಈಗ ನೀವು ಹಳೆ BV ಇರ್ಬೋದು, ನೀವು ಹೊಸದಾಗಿ ಮ್ಯಾಚ್ ಮಾಡುವಂತ BV ಇರ್ಬೋದು, ಅಥವಾ ಫ್ರೆಶ್ BV ನೀವು ಮ್ಯಾಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಡಬಲ್ ಕ್ರೌನ್ ಅಂಬಾಸಿಡರ್ ಅಂತ ಒಂದು ಲೆವೆಲ್ ಬರುತ್ತೆ. ಇಲ್ಲಿ ಕಂಪನಿಯ ಥೈಲ್ಯಾಂಡ್ ಟ್ರಿಪ್ ನಿಮಗೆ ಫುಲ್ಲಿ ಪೇಡ್ ಫ್ರೀ ಇರ್ತದೆ. ಹೆಂಗೆ ಫ್ರೀ ಆಗುತ್ತೆ ಇದು ಅಂದ್ರೆ ಸ್ನೇಹಿತರೆ ತುಂಬಾ ಸಿಂಪಲ್. ಇದರಲ್ಲಿ ನೀವು ಇಲ್ಲಿ ಒಂದೇ ಮಂತ್ ಅಲ್ಲಿ 5 ಲಕ್ಷ BV ಮ್ಯಾಚ್ ಮಾಡಬೇಕು, ಅಥವಾ ಅಕ್ಯುಮುಲೇಷನ್ ಅಲ್ಲಿ ನೀವು ಡೇ 1 ಇಂದ ಏನ್ ವರ್ಕ್ ಮಾಡಿದ್ರ ಆ BVನು ಅಕ್ಯುಮುಲೇಷನ್ ಆಗಿ ಯಾವಾಗ ಇಲ್ಲಿ ನಿಮಗೆ 25 ಲಕ್ಷ BV ಬರ್ತದೆ ಅಕ್ಯುಮುಲೇಷನ್ ಇಂದ. ಕ್ಲಿಯರ್ ಸರ್, ಅಕ್ಯುಮುಲೇಷನ್ ಇಂದ ಒಂದೊಂದು BVನು ಒಂದೊಂದು ಸೋಪಿನ BVನು ಕೌಂಟ್ ಆಗಿ ಯಾವಾಗ 25 ಲಕ್ಷ ನಿಮ್ದು ಮ್ಯಾಚ್ ಆಗ್ತದೆ, ನೀವು ಇಲ್ಲಿ ಡಬಲ್ ಕ್ರೌನ್ ಅಂಬಾಸಿಡರ್ ಲೆವೆಲ್ ಹೋಗ್ತೀರಾ. ಆಟೋಮೆಟಿಕ್ ಆಗಿ ನೀವು ರ್ಯಾಂಕ್ ಹಿಂದೆ ಓಡುವಂತ ಅವಶ್ಯಕತೆ ಇಲ್ಲ. ಒನ್ ಡೇ ನೀವು ಡಬಲ್ ಕ್ರೌನ್ ಅಂಬಾಸಿಡರ್ ಆಗೇ ಆಗ್ತೀರಾ. ನೀವು ಥೈಲ್ಯಾಂಡ್ ಟ್ರಿಪ್ ಅಚೀವ್ ಮಾಡ್ತೀರಾ. ಕ್ಲಿಯರ್ ಸರ್, ಒಂದೇ ಮಂತ್ ಅಲ್ಲಿ ಮಾಡ್ತೀವಿ ಅಂದ್ರೆ 5 ಲಕ್ಷ ಮ್ಯಾಚ್ ಆಗ್ಬೇಕು BV. ಇಲ್ಲ ಸರ್ ನಾನು ಮೆಲ್ಲಕ್ಕೆ ಪರವಾಗಿಲ್ಲ ಹೋಗ್ತಾ ಇದೀನಿ, ಅಕ್ಯುಮುಲೇಷನ್ BV ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ ಅಕ್ಯುಮುಲೇಟ್ ಆಗಿ 25 ಲಕ್ಷ BV ನಿಮಗೆ ಬಂತು ಅಂದ್ರೆ ನೀವು ಡಬಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ಸೊ ಟ್ರಿಪಲ್ ಕ್ರೌನ್ ಅಂಬಾಸಿಡರ್ ಸರ್ ಇಲ್ಲಿ ನಿಮಗೆ 4 night 5 days ದುಬೈ ಟೂರ್ ಫ್ರೀ ಇದೆ. ಇದು ಹೆಂಗಂದ್ರೆ ಇಲ್ಲಿ ಸರ್ ನೀವು 10 ಲಕ್ಷ BV ಅಟ್ ಎ ಟೈಮ್ ಮ್ಯಾಚ್ ಮಾಡಬೇಕು ಮಂತ್ ಅಲ್ಲಿ, ಅಥವಾ ಅಕ್ಯುಮುಲೇಟ್ ಅಲ್ಲಿ 50 ಲಕ್ಷ BV ಬಂದ್ರೆ ನೀವು ಟ್ರಿಪಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ.
ನೋಡಿ, ಡೇ 1 ಇಂದ 6 ವರ್ಷದಿಂದ ನಮ್ಮಲ್ಲಿ ಬಿ ಮಾಡೋರಿಗೂ ಇವತ್ತು ಕೌಂಟ್ ಆಗಿ ಅವ್ರು ರ್ಯಾಂಕ್ಸ್ ನ ಅಚೀವ್ಮೆಂಟ್ ಮಾಡಿದ್ದಾರೆ. ಸೂಪರ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಿಮಗೆ ಟ್ರಿಪಲ್ ಕ್ರೌನ್ ಅಂಬಾಸಿಡರ್ಗೆ 4 night 5 days ಫುಲ್ಲಿ ಪೈಡ್ ದುಬೈ ಟ್ರಿಪ್ ನಿಮಗೆ ಫ್ರೀ ಇದೆ. ಸೊ ಇಲ್ಲಿ 10 ಲಕ್ಷ BV, 1 ಮಂತ್ ಅಲ್ಲಿ ಮ್ಯಾಚ್ ಆಯ್ತಾ, ಟೀಮ್ ಇದೆಯಾ, ಓಕೆ, ನೋ ಪ್ರಾಬ್ಲಮ್, ನೀವು ಟ್ರಿಬಲ್ ಆಗ್ತೀರಾ. ಅಥವಾ ಅಕ್ಯುಮುಲೇಷನ್ ಇಂದ 50 ಲಕ್ಷ BV ಬಂತು ಅಂದ್ರೂ ನೀವು ಆ ಒಂದು ಲೆವೆಲ್ ರೀಚ್ ಆಗ್ತೀರಾ, ನೀವು ಟ್ರಿಪಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ನೆಕ್ಸ್ಟ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಇದೆ. ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ಗೆ ಸ್ಟಾರ್ ಕ್ರೂಸ್ ನಿಮಗೆ ಫ್ರೀ ಟ್ರಿಪ್ ಇದೆ, 3 night 4 days. ಲಾಸ್ಟ್ ನಾವು ಹೋಗಿ ಬಂದ್ವಿ ಸರ್, ಅದ್ರ ಬಗ್ಗೆ ನಾನು ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ. ರಿಯಲಿ ಅಂತ ಒಂದು ಟ್ರಿಪ್ ನ ಎಂಜಾಯ್ ಮಾಡಿ ಬಂದ್ವಿ ನಾವು. ರಿಯಲಿ ಹ್ಯಾಟ್ಸಪ್ ಹೇಳ್ತೀನಿ SHPL ಮ್ಯಾನೇಜ್ಮೆಂಟ್ ಗೆ. ಆಲ್ರೆಡಿ ಥೈಲ್ಯಾಂಡ್ ಟ್ರಿಪ್ ನಂದಾಗಿದೆ, ಸ್ಟಾರ್ ಕ್ರೂಸ್ ಆಗಿದೆ. ಈ ನವೆಂಬರ್ಲಿ ದುಬೈನು ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನಮ್ಮ ಟೀಮ್ ಮೆಂಬರ್ಸ್ ಬರ್ತಿದ್ದಾರೆ. ಸೊ ಇಲ್ಲಿ ನೀವು ಅಟ್ ಎ ಟೈಮ್ ಇಲ್ಲಿ 25 ಲಕ್ಷ BV ಮ್ಯಾಚ್ ಆಯ್ತು ಅಂದ್ರೆ ನೀವು ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ ಸ್ನೇಹಿತರೆ. ಅಥವಾ 1.25 ಕೋಟಿ CR ನಿಮ್ಮ ಅಕ್ಯುಮುಲೇಷನ್ BV ಇಂದ ಬಂದ್ರು ನೀವು ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ಎಸ್, ಸೂಪರ್ ಅಲ್ವಾ? ಸೊ ಇಲ್ಲಿ ನಿಮಗೆ ಸ್ಟಾರ್ ಕ್ರೂಸ್ ನಿಮಗೆ ಫ್ರೀ ಆಗ್ತದೆ. ನೆಕ್ಸ್ಟ್ ಸ್ನೇಹಿತರೆ, ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಸ್ವಿಟ್ಜರ್ಲ್ಯಾಂಡ್ ಟೂರ್ ಫ್ರೀ ಇದೆ. ಈಗ ನಾನು ಇದೀನಿ ಈ ಲೆವೆಲ್. ಎಸ್, ಸೊ ಈ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ಗೆ 4 night 5 days ಸ್ವಿಟ್ಜರ್ಲ್ಯಾಂಡ್ ನಿಮಗೆ ಟ್ರಿಪ್ ಅಬ್ಸಲ್ಯೂಟ್ಲಿ ಕಂಪನಿ ಕಡೆಯಿಂದ ಫ್ರೀ ಟ್ರಿಪ್ ನಮಗೆ ಕೊಡ್ತಾರೆ. ಈ ಜಾಗದಲ್ಲಿ 50 ಲಕ್ಷ ಮಂತ್ಲಿ ಬಂದ್ರೆ ಓಕೆ, ಅಥವಾ 2.25 ಕೋಟಿ BV ಮ್ಯಾಚ್ ಆಗಿದ್ರು ಅಕ್ಯುಮುಲೇಷನ್ ಇಂದ ನೀವೇನಾಗ್ತೀರಾ, ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಆಗ್ತೀರಾ. ಆದ್ರೆ ನೀವು ಹಿಂಗೆ ಅರ್ಥ ಆಗ್ತಾ ಇರ್ಬೋದು, ಈ ರ್ಯಾಂಕ್ಸ್ ಒಂದಿಲ್ಲ ಒಂದಿನ ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ. ಬಟ್ SHPL ಅಲ್ಲಿ ನಿಂತ್ಕೊಬೇಕು ಗಟ್ಟಿಯಾಗಿ. ಆಗ್ತಿದ್ಯಾ? ರ್ಯಾಂಕ್ ಹಿಂದೆ ಓಡುವಂತ ಅವಶ್ಯಕತೆ ಬೇಡ ಸರ್, ದುಡ್ಡು ಮಾಡಿ ಫಸ್ಟ್, ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಯಾಕಂದ್ರೆ ತುಂಬಾ ಜನ ಈ ರ್ಯಾಂಕ್ಸ್ ಅಚೀವ್ ಮಾಡೋದಕ್ಕೆ ಡಂಪಿಂಗ್ ಮಾಡಿ, ಅದು ಮಾಡಿ, ಇದು ಮಾಡಿ ತುಂಬಾ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಅದಕ್ಕೋಸ್ಕರ SHPL ಕ್ಲಿಯರ್ ಮಾಡ್ಕೊಟ್ಟಿದೆ, ರ್ಯಾಂಕ್ ಹಿಂದೆ ಓಡಬೇಡ, ದುಡ್ಡು ಮಾಡು ಫಸ್ಟ್. ಆಮೇಲೆ ರ್ಯಾಂಕ್ ಆಟೋಮೆಟಿಕ್ ಅಚೀವ್ಮೆಂಟ್ ಆಗುತ್ತೆ, ಫಾರಿನ್ ಟಿಪ್ಸ್ ಫ್ರೀ ಆಗಿ ಬರ್ತದೆ. ಈಗ ಡಬಲ್ ಆಯ್ತು ಸರ್. ಈಗ ನೆಕ್ಸ್ಟ್ ಇರೋದು ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್. ನಿಮ್ಗೆ ಇಲ್ಲಿ ಯುರೋಪ್ ಟೂರ್ ಫ್ರೀ ಇದೆ ಶಾರ್ಟ್ಲಿ. ನಂದು ಈ ಅಕ್ಯುಮುಲೇಷನ್ BV ಇಂದ ಆಗ್ತದೆ. ಸೊ ತುಂಬಾ ಸಂತೋಷದ ವಿಷಯ. ಯಾಕಂತಿದ್ರೆ ಇಲ್ಲಿ ನಿಮಗೆ 1 ಕೋಟಿ ಬರಬೇಕು ಫ್ರೆಶ್ BV, ಅಥವಾ 5 ಕೋಟಿ ಬಂದ್ರೆ ಈ ಒಂದು ರ್ಯಾಂಕ್ ನೀವು ಅಚೀವ್ ಆಗ್ತೀರಾ. ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಇಲ್ಲಿ ನಿಮಗೆ 7 ದಿನ 8 night ಯುರೋಪ್ ಟೂರ್ ಫ್ರೀ ಇದೆ ಸ್ನೇಹಿತರೆ. ಸ್ವಲ್ಪ ಆಲೋಚನೆ ಮಾಡಿ, ಅರ್ಥ ಆಗ್ತಿದ್ಯಾ? ಒಂದೊಂದು BV ನಿಮ್ದು ಕೌಂಟ್ ಆಗ್ತಾ ಇದೆ ಈ ಟೂರಿಗೆ, ಈ ಟ್ರಿಪ್ಪಿಗೆ. ಬಟ್ ನಿಮ್ಮ ಒಂದು ಇಲ್ಲಿ ಎಷ್ಟು ನೀವು ಇನ್ವಾಲ್ವ್ ಆಗಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು BV ನಿಮ್ದು ಹಳೆಯದು ಹೊಸದು ಕೌಂಟ್ ಆಗಿ 5 CR ಬಂತು ಅಂದ್ರೆ ನೀವೆಲ್ಲಿ ಹೋಗ್ತೀರಾ, ಯುರೋಪ್ ಟೂರ್ ಅಬ್ಸಲ್ಯೂಟ್ಲಿ ಫ್ರೀ ಹೋಗ್ತೀರಾ. ಶಾರ್ಟ್ಲಿ 2-3 months ಅಲ್ಲಿ ನಂದು ಈ ಲೆವೆಲ್ ಕಂಪ್ಲೀಟ್ ಆಗ್ತದೆ. ಅಂಡ್ ದೆನ್ ರಾಯಲ್ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ 7 night 8 days USA ಮತ್ತು ಆಸ್ಟ್ರೇಲಿಯಾ ಟೂರ್ ನೀವು ಹೋಗ್ಬೋದು. ಸೊ ಇಲ್ಲಿ ಸ್ನೇಹಿತರೆ ನಿಮ್ಗೇನು 2.25 ಕೋಟಿ ಅಟ್ ಎ ಟೈಮ್ ಬರಬೇಕು, ಅಥವಾ 10 ಕೋಟಿ BV ಮ್ಯಾಚ್ ಆಯ್ತು ಅಂದ್ರೆ ಸ್ನೇಹಿತರೆ ನೀವು ರಾಯಲ್ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಆಗ್ತೀರಾ. ಆಲ್ರೆಡಿ ಈ ಲೆವೆಲ್ ನ ಅಕ್ಯುಮುಲೇಷನ್ BV ಅಲ್ಲಿ ಕೇವಲ 3 ವರ್ಷದಲ್ಲಿ ಬಿಸ್ನೆಸ್ ಮಾಡಿ ಈ ಲೆವೆಲ್ ನ ರೀಚ್ ಮಾಡುವಂತ ವ್ಯಕ್ತಿಗಳು ಇವತ್ತು SHPL ಇದ್ದಾರೆ. ನಾನು 6 ವರ್ಷದಲ್ಲಿ ರೀಚ್ ಮಾಡಿ ಮೆಲ್ಲಕ್ಕೆ ನಾವು ಅಲ್ಲಿ ಬಂದಿವಿ. 3 ವರ್ಷದಲ್ಲಿ ಫಾಸ್ಟ್ ಆಗಿ ಬಿಸ್ನೆಸ್ ಮಾಡಿ ಇವತ್ತು 10 ಕೋಟಿ ಮ್ಯಾಚ್ ಮಾಡಿರಂತ ವ್ಯಕ್ತಿಗಳು SHPL ಇವತ್ತಿದ್ದಾರೆ. ರಾಯಲ್ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಆಗಿದ್ದಾರೆ 3 ಜನ. ಕ್ಲಿಯರ್? ಸೊ ಇದು ಆದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ನಿಮಗಿರಂತದ್ದು SHPL ಬ್ರ್ಯಾಂಡ್ ಅಂಬಾಸಿಡರ್. ಇದು ಕನಸು ಸರ್. ಇದಾದ್ಮೇಲೆ ಯಾವ್ದು ಲೆವೆಲ್ ಇಲ್ಲ, ಹೈಯೆಸ್ಟ್ ಲೆವೆಲ್ ಇದೆ SHPL ಬ್ರ್ಯಾಂಡ್ ಅಂಬಾಸಿಡರ್. SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ 12 ದಿನ 12 night 13 ದಿನ ವರ್ಲ್ಡ್ ಟೂರ್ ಇದೆ ನಿಮ್ಗೆ. ಇಲ್ಲಿ ಸರ್ ನಿಮಗೆ ಎಷ್ಟು ಬರಬೇಕು, 5 ಕೋಟಿ ಅಟ್ ಎ ಟೈಮ್ ಬರಬೇಕು, ಅಥವಾ 20 ಕೋಟಿ ಅಕ್ಯುಮುಲೇಷನ್ BV ಬಂದ್ರು ಯು ಆರ್ ಎಲಿಜಿಬಲ್ ಟು SHPL ಬ್ರ್ಯಾಂಡ್ ಅಂಬಾಸಿಡರ್. ವರ್ಲ್ಡ್ ಟೂರ್ ಹೋಗ್ಬೋದು. ನೀವು ಆಲೋಚನೆ ಮಾಡಿ, ಒಂದೊಂದು BV ಇಂದ ನೀವು SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ಬಟ್ ನೀವು ಎಷ್ಟು BV ಮಾಡ್ತೀರಾ, ಏನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಪ್ರತಿಯೊಂದು BV ನಿಮ್ಗೆ ಕೌಂಟ್ ಆಗ್ತಾ ಹೋಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿಗೆ SHPL ನಿಮ್ಗೆ ಬಿಟ್ಟಿಲ್ಲ, CNC ಆಫರ್ ಇದೆ, ಕನ್ಸಿಸ್ಟೆನ್ಸಿ ಆಫರ್. ನೀವು ಕೇವಲ 1000 ಇದು ನೀವು ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಟೀಮ್ ಅಲ್ಲಿ 250 ಜನಕ್ಕೆ ಕಸ್ಟಮರ್ ರೆಡಿ ಮಾಡ್ಬೇಕು. ನೀವು 250 ಕಸ್ಟಮರ್ಸ್ 250 ಜನಕ್ಕೆ ಫಾಲೋ ಅಪ್ ಮಾಡ್ಬೇಕು.
250 ಜನಕ್ಕೆ ಪ್ರತಿ ತಿಂಗಳು ನೀವು 1000 BV ಮಾಡ್ತೀರಾ ಅಂದ್ರೆ 2.5 ಲಕ್ಷ ಬರುತ್ತೆ BV. 10 ತಿಂಗಳು ನೀವು ಮಾಡಿರಾ ಆಟೋಮೆಟಿಕ್ ಡಬಲ್ ಕ್ರೌನ್ ಅಂಬಾಸಿಡರ್ ಹೋಗಿರ್ತೀರ. ಮತ್ತೆ ಅದೇ ಡೂಪ್ಲಿಕೇಶನ್ 10 ತಿಂಗಳು ಮಾಡಿದ್ರ ಟ್ರಿಬಲ್ ಆಗ್ತೀರಾ. ಅದೇ ಡೂಪ್ಲಿಕೇಶನ್ ಮತ್ತೆ ಮಾಡಿದ್ರ ಯೂನಿವರ್ಸಲ್ ಆಗ್ತೀರಾ. ಕೇವಲ ನಾನು ಹೇಳ್ತಾರಂತದ್ದು ಟೀಮ್ ಮೆಂಬರ್ಸ್ ವೆರಿ ಇಂಪಾರ್ಟೆಂಟ್, ಇದು ಟೀಮ್ ವರ್ಕ್. ಬಟ್ ಆದ್ರೆ ನಿಮ್ಮ ಹತ್ರ ಕಸ್ಟಮರ್ ಬೇಸು ನಿಮ್ಮ ಹತ್ರ ಇದ್ರೆ ಸೊ ಈ ಒಂದು ಒಳ್ಳೆ ಆಪರ್ಚುನಿಟಿ ಪಡ್ಕೊಬಹುದು. ಯಾಕಂದ್ರೆ ಪ್ರತಿ ತಿಂಗಳು ಯಾರು 1000 BV ಮಾಡ್ತೀರಾ 3 ತಿಂಗಳು ಕನ್ಸಿಸ್ಟೆನ್ಸಿ ಆಗಿ ಅವರಿಗೆ 4ನೇ ತಿಂಗಳು ಕಂಪ್ನಿ ಕಡೆಯಿಂದ 1,500 ರೂಪಾಯಿ ಪ್ರಾಡಕ್ಟ್ ಅಬ್ಸಲ್ಯೂಟ್ಲಿ ಫ್ರೀ ಸಿಗುತ್ತೆ CNC ಆಫರ್. ಅಥವಾ 6 ತಿಂಗಳು ನೀವು ಕಂಟಿನ್ಯೂ ಮಾಡಿದ್ರೆ 5,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಫ್ರೀ ಸಿಗುತ್ತೆ. ಅಥವಾ 12 ತಿಂಗಳು ನೀವು ಕಂಟಿನ್ಯೂ ಮಾಡಿದ್ರೆ 15,000 ರೂಪಾಯಿ ಪ್ರಾಡಕ್ಟ್ ಅಬ್ಸಲ್ಯೂಟ್ಲಿ ಫ್ರೀ ಸಿಗುತ್ತೆ ಸ್ನೇಹಿತರೆ. ಹೊರಗಡೆ ನೀವೆಲ್ಲೋ ಪರ್ಚೇಸ್ ಮಾಡ್ತಿದ್ರಿ, ಇಲ್ಲಿ ಪರ್ಚೇಸ್ ಮಾಡಿ ಅಂತಾನೆ ಅವರಿಗೆ ರೆಡಿ ಮಾಡಿ ಇಲ್ಲಿರಂತ 350 ಪ್ರಾಡಕ್ಟ್ ಅಲ್ಲಿ ಹೆಲ್ತ್ ಕೇರ್, ಅಗ್ರಿಕಲ್ಚರ್, ವೆಟನರಿ ಕೇರ್, ಹೋಮ್ ಕೇರ್, ಕಿಡ್ಸ್ ಕೇರ್, ಪರ್ಸನಲ್ ಕೇರ್, ಬ್ಯೂಟಿ ಕೇರ್ ಯಾವ್ದಾದ್ರು ಪ್ರಾಡಕ್ಟ್ ನ ತಗೊಳ್ಳಿ ಅಂತ ಹೇಳಿ ಅವರಿಗೆ ನೀವು ರೆಡಿ ಮಾಡಿ ಪ್ರತಿ ತಿಂಗಳು 1,000 BV ನೀವು ಮಾಡಿಸ್ತೀರಾ ಅಂದ್ರೆ ಆ ವ್ಯಕ್ತಿ 12 ತಿಂಗಳು ತಗೊಂಡಿದ್ದಾನೆ 1,000 BV ಅಂದ್ರೆ 15,000 ರೂಪಾಯಿ ಪ್ರಾಡಕ್ಟ್ ವರ್ತೇಬಲ್ ಅವನಿಗೆ ಫ್ರೀ ಸಿಗ್ತದೆ. ನಮ್ಮ ಜೊತೆಲಿ ಲಾಸ್ಟ್ ವೀಕ್ ಒಬ್ರು ಒಂದು ಮನೆಯಲ್ಲಿ 5,000 BV ಮಾಡ್ತಾ ಇದ್ರು. ತಂದೆ, ಮಗ, ಅವರ ವೈಫ್ 3 ಜನ 5,000 BV ಪ್ರತಿ ತಿಂಗಳು 12 ತಿಂಗಳು ಮಾಡ್ಕೊಂಡ್ ಬಂದ್ರು. ಮೊನ್ನೆ ಅವರಿಗೆ ಹೋಗಿದ್ದು ಫ್ರೀ ಪ್ರಾಡಕ್ಟ್ 2.25 ಲಕ್ಷ ರೂಪಾಯಿ. ಎಷ್ಟು ಸರ್? 2.25 ಲಕ್ಷ ರೂಪಾಯಿ ಪ್ರಾಡಕ್ಟ್ ಫ್ರೀ ಅವ್ರು ತಗೊಂಡ್ರು ಮನೆಗೆ. ಸರ್ ಅವ್ರಿಗೆ ಹೆಚ್ಚು ಕಮ್ಮಿ 3 ತಿಂಗಳು ಮನೆಗೆ ಒಂದು 6 ತಿಂಗಳು ಅವರು ಸಾಮಾನು ಫ್ರೀ ಆಯ್ತು ಅವ್ರ ಮನೆಗೆ. ಎಲ್ಲ ಪ್ರಾಡಕ್ಟ್ ಸೋಪು, ಪೇಸ್ಟ್ ಅಂತೆ, ಅದಂತೆ, ಶಾಂಪು ಅಂತೆ ಎಲ್ಲ ಫ್ರೀ ಆಯ್ತಲ್ಲ. ಸ್ವಲ್ಪ ಆಲೋಚನೆ ಮಾಡಿ 1000 BV ಮಾಡೋದ್ರಿಂದ ಒಂದು ಲಾಭ ಏನಾಯ್ತು ನಿಮಗೆ? ಫ್ರೀ ಪ್ರಾಡಕ್ಟ್ ಬರ್ತಾ ಇದೆ. ಅಂಡ್ ದೆನ್ ಸ್ನೇಹಿತರೆ ನೆಕ್ಸ್ಟ್ ಲಕ್ಕಿ ಡ್ರಾ ನೆನ್ನೆ ಆಯ್ತು. ಲಕ್ಕಿ ಡ್ರಾಲಿ ಆಲ್ರೆಡಿ ಇವತ್ತು ಟಿವಿ ನಮ್ಮ ಒಂದು ಆಕ್ಟಿವ್ ಹೋಂಡಾ ಕಂಪನಿ ಇಟ್ಟಿತ್ತು ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಬ್ಯಾನೆಡ್ LED TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮೈಕ್ರೋವೇವ್, ಮಿಕ್ಸರ್ ಗ್ರೈಂಡರ್, ಇಂಡಕ್ಷನ್ ಕುಕ್ಕರ್, ಇವತ್ತು ರೈಸ್ ಕುಕ್ಕರ್, ಎಲೆಕ್ಟ್ರಿಕ್ ಐರನ್ ಬಾಕ್ಸ್. ಅದ್ರ ಜೊತೆಲಿ ಸ್ನೇಹಿತರೆ ಈ 1000 BVಗೆ ನಿಮಗೆ ಫ್ರೀ ಪ್ರಾಡಕ್ಟಿಗೂ ನೀವು ಎಲಿಜಿಬಲ್ ಆಗ್ತಿದ್ದೀರಾ, ಮತ್ತೆ ಲಕ್ಕಿ ಡ್ರಾಗೂ ಎಲಿಜಿಬಲ್ ಆಗ್ತಿದ್ದೀರಾ. SHPL ನಮ್ದೊಂದು ಎಸ್ಕಾಂ ಕಮಿಟಿ ಇದೆ ಸ್ನೇಹಿತರೆ. ಆ ಕಮಿಟಿಲಿ ಪ್ರತಿದಿನ ನಾವು ಡಿಸ್ಕಷನ್ ಮಾಡ್ತಿರ್ತಾರೆ ನಮ್ಮ ಮ್ಯಾನೇಜ್ಮೆಂಟ್ಸ್. ಇವತ್ತು ನಮ್ಮ ಟೀಮ್ ಜೊತೆಲಿ ಒಂದು 30-32 ಜನ ಇದೀವಿ. ಅವ್ರ ಜೊತೆ ಕೂತ್ಕೊಂಡು ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಮಾಡುತ್ತೆ. ಏನ್ ಮಾಡ್ಬೇಕು, ಆಫರ್ಗೆ ಏನ್ ಕೊಡ್ಬೇಕು, ಏನ್ ಪ್ಲಾನ್ ಅಪ್ಡೇಟ್ ಇದ್ರೆ ಏನು ಇದ್ರು ಕಂಪ್ನಿ ಒಳಗೆ ಡೈರೆಕ್ಟ್ ಕಂಪ್ನಿ ಅವತ್ತು ಮಾಡೋದಿಲ್ಲ. ನಮ್ಮ ಒಂದು ಕಂಪ್ನಿಯ ಒಂದು ಎಸ್ಕಾಂ ಕಮಿಟಿ ಇದೆ. ಆ ಕಮಿಟಿಲಿ ನಾನು ಭಾಗವಾಗಿದ್ದೀನಿ. ಸೊ ತುಂಬಾ ಪ್ರೌಡ್ ಇದೆ. ಏನೇ ನಡೀತಾ ಇದ್ರು, ಏನೇ ಅಪ್ಡೇಟ್ ಇದ್ರು ಅಲ್ಲಿ ಮಾತಾಡ್ತೀವಿ. ಆ ಜಾಗದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಗೋಪಾಲ್ ಕುಂದು ಸರ್, ಎಸ್ ನಮ್ಮ ಮೈಯೆಲ್ಲ ರೋಮಾಂಚನ ಆಯ್ತು. ಈ ಸಲ ನಾವು ಆಕ್ಟಿವ್ ಹೋಂಡಾ ಕೊಟ್ಟಿದೀವಿ. ಫ್ಯೂಚರ್ ಅಲ್ಲಿ ನಾನು 4 ವೀಲರು ಕನ್ಸಿಸ್ಟೆನ್ಸಿ ಇಡ್ತೀನಿ. ಕಾರು ಸಹ 1000 BV ಪರ್ಚೇಸ್ ಮಾಡೋರಿಗೆ ಲಕ್ಕಿ ಡ್ರಾ ಬರುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಸ್ವಲ್ಪ ಆಲೋಚನೆ ಮಾಡಿ. SHPL ಯಾವ ಲೆವೆಲ್ ಅಲ್ಲಿ ಬೆಳೀತಾ ಇದೆ, ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. 1000 BV ಮಾಡುವಂತ ವ್ಯಕ್ತಿಗೆ 2,500 ಪ್ರಾಡಕ್ಟ್ ತಗೊಂಡಿದ್ದಾರೆ. ಬೈ ಒನ್ ಗೆಟ್ ಒನ್ ಅವರಿಗೆ ಪ್ರಾಡಕ್ಟ್ ಸಿಕ್ಕಿದೆ. ಕನ್ಸಿಸ್ಟೆನ್ಸಿ ಆಫರ್ಗೆ ಎಲಿಜಿಬಲ್ ಆಗಿದ್ದಾರೆ. ಅದ್ರ ಲಕ್ಕಿ ಡ್ರಾಲಿ ಆಕ್ಟಿವ್ ಹೋಂಡಾ ಹೊಡೆದಿದೆ ಅಂದ್ರೆ ಇದು ಗ್ರೇಟ್ ಆಲ್. ಎಸ್ ಆರ್ ನೋ? ಅಷ್ಟಕ್ಕೆ ಕಂಪ್ನಿ ನಿಮಗೆ ಬಿಡಲ್ಲ. 1000 BV ನೀವು ಮಾಡಿದಕ್ಕೆ ಇನ್ನೊಂದು ನಿಮ್ಗೆ ಎಲಿಜಿಬಿಲಿಟಿ ನೋಡಿ. ಮೊನ್ನೆ ಗೆದ್ದಿರಂತಾರೆ ಹೆಸರುಗಳು ನೋಡಿ. ಯಾರು ನಾಯಕ್ ಚಾಂದ್ ಅಂತೆ, ಭುವನೇಶ್ವರ್, ಅಲ್ಲಿಂದ UP ಇಂದ ಫಸ್ಟ್ ಪ್ರೈಸ್ ಹೊಡೆದಿರೋರು. ಸೆಕೆಂಡ್ ಪ್ರೈಸ್ ಜಮ್ಮು ಕಾಶ್ಮೀರ್, ಥರ್ಡ್ ಪ್ರೈಸ್ ಇವತ್ತು ಮಣಿಪುರ್, ಫೋರ್ತ್ ಪ್ರೈಸ್ ಇವತ್ತು ಬಂದು ನಿಮ್ಗೆ ನಾರ್ತ್ ಕರ್ನಾಟಕ ಒಂದು ಬಂದಿದೆ. ನಿರ್ಮಲಾ ನಾಗಪ್ಪ ಬಡಮೆ. ಇವತ್ತು ಕರ್ನಾಟಕಕ್ಕೆ ಒಂದು ಮೈಕ್ರೋ ಓವನ್ ಬಂದಿದೆ. ಸೂಪರ್ ಅಲ್ವಾ ಸರ್? ಸೊ ನೋಡಿ, ಇದು ಲಕ್ಕಿ ಡ್ರಾದಲ್ಲಿ ಬಂತು. ನೆಕ್ಸ್ಟ್ ಇಷ್ಟಕ್ಕೆ ಕಂಪ್ನಿ ಬಿಡಲ್ಲ. ಫ್ಯಾಮಿಲಿ ಸೇವರ್ ಪ್ಯಾಕ್ ಇದೆ. 15ನೇ ಇನ್ಕಮ್ ಸರ್. ಇದು ಬೈ ಚಾನ್ಸ್ 1000 BV ನೀವು ಮಾಡಿರ್ತೀರಾ, ಆಕ್ಸಿಡೆಂಟಲ್ ಡೆತ್ ಆಯ್ತು ಏನಾದ್ರು, ಕಂಪ್ನಿ ನಿಮ್ಮ ಮನೆಯವರಿಗೆ ಟರ್ನ್ ಓವರಿನ 2% ಹಣ ಕಂಪ್ನಿ ಕೊಡುತ್ತೆ. ಕಂಪ್ನಿಯ ವಿಷನ್ ಇದೆ ಸ್ನೇಹಿತರೆ. 2025-26 ಟಾಪ್ 5 ಹೋಗ್ಬೇಕು ಅಂತ. ಟಾಪ್ 5 ಹೋಗ್ಬೇಕಾದ್ರೆ ಸ್ನೇಹಿತರೆ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ಬೇಕು ಗೊತ್ತಾ? 1,000 1,500 ಪ್ಲಸ್ ಕೋಟಿ ಟ್ರಾನ್ಸಾಕ್ಷನ್ ಮಾಡಬೇಕಾಗ್ತದೆ ಕಂಪನಿ. ಬೇಡ 100 ಕೋಟಿ ಇಟ್ಕೊಳ್ಳಿ ನೀವು. 100 ಕೋಟಿಯ 2% 20 ಲಕ್ಷ ರೂಪಾಯಿ ನಿಮ್ಮ ಮನೆಯವರಿಗೆ ಕೊಡುತ್ತೆ. ಫ್ರೀ ಆಗಿ ನಿಮ್ಮ ID ನಿಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸ್ವಲ್ಪ ಆಲೋಚನೆ ಮಾಡಿ. 1000 BV ಮಾಡೋದ್ರಿಂದ ಎಷ್ಟು ಲಾಭ ಆಯ್ತು ಸರ್? ಒಂದು ಫ್ರೀ ಪ್ರಾಡಕ್ಟ್ಗೆ ಬಂದ್ರಿ, ಎರಡನೇದು ಲಕ್ಕಿ ಡ್ರಾಗೆ ಬಂದ್ರಿ, ಮೂರನೇದು ನಿಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಆಫರ್ ಎಲಿಜಿಬಲ್ ಆದ್ರಿ. ಸೂಪರ್ ಅಲ್ವಾ? ಸೊ ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ಸೇವರ್ ಪ್ಯಾಕಿಗೆ ನೀವು ಎಲಿಜಿಬಲ್ ಆದ್ರಿ. ಮತ್ತೆ ಈ ನಮ್ಮ 6 ವರ್ಷ ಮುಗಿಸಿ ಕಂಪನಿ ಮೊನ್ನೆ 20 ಮೇಗೆ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಂದು 6 ವರ್ಷ ಮುಗಿಸಿ ನಾನು 7ನೇ ವರ್ಷಕ್ಕೆ ಇದರಲ್ಲಿ ಕಾಲಿಟ್ಟಿದ್ದೀನಿ.
ಡೇ 1 ಇಂದ SHPL ನಾನು ವರ್ಕ್ ಮಾಡ್ತೀನಿ. SHPL ಇವತ್ತು ನಮ್ಮ ಒಳಗೆ 100% ಆಗಿ ನಾವು ಇದರಲ್ಲಿ ಒಳಗೆ ಇನ್ವಾಲ್ವ್ ಆಗಿ SHPL ನ ಏನಂತ ತಿಳ್ಕೊಂಡು ನಾವು ಫುಲ್ ಪಾಸಿಟಿವ್ ಆಗಿ ಫುಲ್ ಪ್ಲಡ್ಜ್ ಆಗಿ ಏನೇ ಬರ್ಲಿ, ಬಿರುಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಯಾರು ಬರ್ಲಿ, ಬರ್ದೇ ಇರ್ಲಿ, ಬಿಡ್ಲಿ, ಸೇರ್ಲಿ, ನನ್ನ ವರ್ಕ್ ನಾನು ಮಾಡ್ತಾ ಹೋಗ್ತಾ ಇದೀನಿ. ತುಂಬಾ ನನಗೆ ಅಬ್ಸರ್ವ್ ಮಾಡ್ತಿದ್ದೀರಾ ಸ್ನೇಹಿತರೆ. ಬಟ್ ಒಂದು ಮಾತು ಈ ಸಮಯದಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಯಾರು ಹೊಸಬ್ರಿದ್ದೀರಾ ಹಳಬ್ರಿದ್ದೀರಾ ನನಗೆ ಗೊತ್ತಿಲ್ಲ. 2025-26 ಕಂಪ್ನಿ ಟಾಪ್ 5 ಹೋಗ್ಬೇಕು ಅಂತ ಹೇಳ್ತಿದೆ ಇಂಡಿಯಾದಲ್ಲಿ. ಬಟ್ ಈ ಮಾತು, ಈ ಆಡಿಯೋ ಯಾವತ್ತಿರ್ತದೆ ನೀವು ನೆನಪಿಟ್ಕೊಳ್ಳಿ. 2025-26 ಟಾಪ್ ಲೀಡರ್ಸ್ ನಿಮ್ಗೆ ಅಲ್ಲಿ ಕಾಣೋದು ಕರ್ನಾಟಕದಿಂದ. ಅದು ಸ್ಟೆಪ್ ವೇ ಎಜುಕೇಶನ್ ಇಂದ ನಿಮ್ಗೆ ಬರ್ದ್ ಕೊಡ್ತೀನಿ ನಾನು. ಅದಕ್ಕೆ ಪ್ಲಾನಿಂಗ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ನಿಮ್ಮ ಸಮಯ ಇದೆ ಸ್ನೇಹಿತರೆ, ಇಲ್ಲಿ ನಮ್ ಜೊತೆ ಇನ್ವಾಲ್ವ್ ಆಗಿ ಮಾಡೋದಕ್ಕೆ ನೀವು ರೆಡಿ ಆದ್ರೆ, ಎಸ್ ನಾನು ಹೇಳ್ತೀನಲ್ಲ, ಇತಿಹಾಸ ರಚನೆ ಮಾಡಕ್ಕೆ ನಾವು ರೆಡಿ ಇದೀವಿ, ನಿಮ್ಗೆ ಸಾಥ್ ಕೊಡಕ್ಕೆ ನಾವು ರೆಡಿ ಇದೀವಿ. ಬಟ್ ನೀವು ರೆಡಿ ಇರ್ಬೇಕು. ಯಾಕಂದ್ರೆ ನಿಮ್ಮ ಒಂದ್ ಎಸ್ ಇದೆಯಲ್ಲ, ಸಾವಿರಾರು ಜನಗಳ ಜೀವನ ಪರಿವರ್ತನೆ ಮಾಡುತ್ತೆ. ಯಾಕಂದ್ರೆ ಇಷ್ಟು ದಿನ ಸರ್, ಯಾಕಂದ್ರೆ ನಾವು ನಮಗೆ ಸುಳ್ಳು ಹೇಳ್ಕೊಂಡ್ ಬಂದ್ವಿ, ಬೇರೆಯವರಿಗೆ ಸುಳ್ಳು ಹೇಳಿಲ್ಲ. ನಿಮ್ಮಲ್ಲಿ ಆ ಪೊಟೆನ್ಶಿಯಲ್, ನಿಮ್ಮಲ್ಲಿ ಆ ತಾಕತ್ತೇನೆ, ದುಡಿಯಂತ ಒಂದಿದೆ ನೋಡಿ. ಈಗ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ ದುಬೈ ಟೂರಿಗೆ ನವೆಂಬರ್ಲಿ. ಸ್ವಲ್ಪ ನಾನು ಒಂದು ಸಮಯ ಇತ್ತು ಸ್ನೇಹಿತರೆ, ಈ ದುಬೈಗೆ ದುಡಿಯೋದಕ್ಕೆ ಹೋಗ್ಬೇಕಂತ ದುಡ್ಡು ಕಟ್ಟಿದ್ದೆ. ಆ ವ್ಯಕ್ತಿ ತಗೊಂಡು ಓಡೋಗ್ಬಿಟ್ಟ. 13 ಜನ ದುಡ್ಡು, 2,20,000 ರೂಪಾಯಿ ಒಬ್ಬ ವ್ಯಕ್ತಿದು, 13 ಜನ ಲೆಕ್ಕ ಹಾಕೊಳ್ರಿ. ನಮ್ಮ ತಾಯಿಯ ತಾಳಿನ ಅಡು ಇಟ್ಟು ಸ್ನೇಹಿತರೆ ನಾನು ಕಟ್ಟಿದ್ದೆ ದುಬೈ ಹೋಗ್ಬೇಕು ಅಂತ ಹೇಳಿ ದುಡಿಯೋದಕ್ಕೆ. ಬಟ್ SHPL ಇವತ್ತು ನನಗೆ ಅವಕಾಶ ಕೊಟ್ಟಿದೆ. ದುಡಿಯೋದಕ್ಕೆ ಹೋಗ್ಬೇಡ, ಲೈಫ್ ಅಲ್ಲಿ ಎಂಜಾಯ್ ಮಾಡಕ್ ಹೋಗು ಫ್ರೀ ಆಗಿ ನನ್ನ ಕಡೆಯಿಂದ ಅಂತ ಕಂಪ್ನಿ ನಿಂಗೆ ಕಳಿಸ್ತದೆ. ಎಂತ ಒಂದು ಕಂಪ್ನಿ ನಾವಿದೀವಿ ಸರ್, ಎಂತ ಒಂದು ಆಪರ್ಚುನಿಟಿ ದೇವ್ರು ನಮಗೆ ಕೊಟ್ಟಿದ್ದಾನೆ ಸರ್. ನಾವು ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಹತ್ರನೂ ಸೇಮ್ SHPL ಇದೆ, ನಿಮ್ಮ ಹತ್ರನೂ ಸೇಮ್ ಪ್ಲಾನ್ ಇದೆ, ನಿಮ್ಮ ಹತ್ರನೂ ಸೇಮ್ ಪ್ರಾಡಕ್ಟ್ ಇದೆ. ನಿಮ್ಗೆ ಸಪೋರ್ಟ್ ಮಾಡಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆ. ಬಟ್ ಇವತ್ತು ನೀವು ಹೇಳಿದ್ನಲ್ಲ, ನೀವು ಡಿಸಿಷನ್ ತಗೊಂಡು ನಿಂತ್ಕೊಂಡು ಎಸ್ ಸರ್ ಐ ಆಮ್ ರೆಡಿ ಅಂದ್ರೆ ನೀವೊಂದು ಇತಿಹಾಸ ರಚನೆ ಮಾಡಬಹುದು. ಅದಕ್ಕೆ ನಮ್ಮ ಕಡೆಯಿಂದ ಏನ್ ಬೇಕು ನಾವು ಕೋಆಪರೇಷನ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ನಿಮ್ಮ ಲೀಡರ್ಸ್ ಯಾರು ನಿಮಗೆ ಕರೆದಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ರಿ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ಆಗಿ ಒಂದು ಮೀಟಿಂಗ್ ನಾವು ಕರೆದ್ವಿ. ಇಲ್ಲಿ ಯಾವುದೇ ರೀತಿಯ ಇಲ್ಲಿ ನಾವು